ಕೃಷ್ಣ ಪರಮಾತ್ಮ ಹುಟ್ಟಕ್ಕಿಂತ ಮುಂಚೆ 7 ಮಕ್ಕಳನ್ನ ಕಂಸ ಸಾಯಿಸ್ತಾ ಇರ್ತಾನೆ. ಕೊನೆಯದಾಗಿ 8ನೇ ಮಗುವಾಗಿ ಕೃಷ್ಣ ಹುಟ್ಟಿದಾಗ ಈ ಮಗುನು ಸಾಯಿಸಕ್ಕೆ ಬಂದಾಗ ಆ ಮಗುನ ರೀಪ್ಲೇಸ್ ಮಾಡಿ ಅಲ್ಲೊಂದು ಹೆಣ್ಣು ಮಗು ಬಂದ್ಬಿಡುತ್ತೆ, ಅವತಾರ ತಾಳುತ್ತೆ. ಕಂಸ ಬಂದು ನೋಡ್ತಾನೆ, ಇದೇನು ಹೆಣ್ಣು ಮಗು ಅಂತ ಅಂದ್ಬಿಟ್ಟು ಯಾವ್ದಾದ್ರು ಸರಿ ಇದು ಮಗುನ ಸಾಯಿಸ್ಬಿಡೋಣ ಅಂತ ಸಾಯಿಸಕ್ಕೆ ಹೋದಾಗ ಅದು ದೇವಿಯಾಗಿ ಅವನ ಮುಂದೆ ನಿಂತ್ಕೊಂಡು ಕೇಕೆ ಹಾಕಿ ನಗುತ್ತೆ. ಲೇ ದಡ್ಡ, ನಿನ್ನನ್ನು ಸಂಹಾರ ಮಾಡುವಂಥವನು ಆಲ್ರೆಡಿ ಇಲ್ಲಿಂದ ಹುಟ್ಟಿ ಹೋಗಾಯಿತು, ನಾನು ಅವನ ತಂಗಿ ಅಂದ್ಬಿಟ್ಟು ಅಂತ ಆ ತಾಯಿ ಅಲ್ಲಿ ಇದಾಗ್ತಾಳೆ. ಆ ತಾಯಿ ಇರ್ತಕ್ಕಂಥ ಬೆಟ್ಟ ಈ ಕುಂಜಾರಗಿರಿ. ಈ ಸ್ಟೋರಿ ಅಲ್ಲಿ ಹೇಳಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ ನಾನು. ನನಗೆ ಹೆಣ್ಣು ಮಗು ಬೇಕೇ ಬೇಕು ನನಗೆ ಅಂದ್ಬಿಟ್ಟು ಅಂತ ನಾನಲ್ಲಿ ಹರಕೆ ಇವತ್ತಿಗೂ ಅದು ಹರಕೆ ಇದೆ, ನಾನು ಇನ್ನೂ ತೀರಿಸಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನಾನು ಆಶಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಕಡೆಗೆ ಮುಂದಾಗೋಣ. ಮೊದಲನೇದಾಗಿ ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ನನ್ನ ಹೃದಯದಿಂದ. ಯಾಕಂದರೆ ನಾನು ಆಲ್ರೆಡಿ ಎರಡು ವಾರದ ಮೇಲೆ ಆಯಿತು ಅಂತ ಅನ್ಕೋತೀನಿ ಎಪಿಸೋಡ್ ಯಾವುದು ಹಾಕಿದೆ. ಆದರೂ ನೀವೆಲ್ಲ ನನ್ನ ಜೊತೆಗಿದ್ದೀರಾ, ನನ್ನ ಜೊತೆ ಸಂಭಾಷಣೆ ಮಾಡ್ತೀರಾ, ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತೀರಾ, ಯಾವಾಗ ಸರ್ ನೆಕ್ಸ್ಟ್ ಎಪಿಸೋಡ್ ಅಂತ ಕೇಳ್ತೀರಾ. ನಿಮ್ಮೆಲ್ಲರ ಈ ಇಂಟ್ರೆಸ್ಟ್, ಈ ಹುಮ್ಮಸ್ಸು ನನಗೆ ಮತ್ತಷ್ಟು ಎಪಿಸೋಡ್ ಮಾಡಬೇಕು ಅನ್ನೋ ಹುಮ್ಮಸ್ಸನ್ನು ಕೊಟ್ಟಿದೆ. ಹೇಳೋದ್ನಲ್ಲ, ನೀವು ಈ ಹೊಸ ವರ್ಷ ಬರ್ತಾಯಿದೆ, ಹಳೆ ವರ್ಷ ಎಂಡ್ ಆಗ್ತಾಯಿದೆ, ಎಲ್ಲ ಸೆಲೆಬ್ರೇಷನ್ ಬ್ಯುಸಿ ಇರ್ತೀರ ಅಂತ. ಅದೆಲ್ಲವೂ ಮುಗಿದಿದೆ, ಈಗೆಲ್ಲ ಸೆಟ್ಲ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈ ಎಪಿಸೋಡನ್ನು ಹಾಕ್ತಾಯಿದ್ದೀನಿ. ಸೊ ಮತ್ತೆ ನಮ್ಮ ದೋಣಿ ಸಾಗಲಿ, ಮುಂದೆ ಹೋಗಲಿ, ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು 2026. ಈಗ ತಕ್ಷಣ ಕೆಲವ್ರಿಗೂ ಒಂದು ಮೈಂಡಿಗೆ ಬಂದಿರುತ್ತೆ, ನಾನು ಸರ್ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಸ್ಪಿರಿಚುವಲ್ಲು ಅಂತೀವಿ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ, ನೀವೇ ಇದನ್ನು ಹೊಸ ವರ್ಷ ಅಂತಿದ್ದೀರಲ್ಲ, ನಮ್ಮದೆಲ್ಲ ಹೊಸ ವರ್ಷ ಯುಗಾದಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದ್ರೂ ಒಂದು ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಅಂತ ಅಂದ್ಕೊಳ್ಳಿ. ಅದೊಂದು ಎಕ್ಸ್ಟ್ರಾ ವರ್ಡ್ ಸೇರಿಸೋದ್ರಿಂದ ಏನೂ ಬದಲಾಗಲ್ಲ. ವ್ಯಾವಹಾರಿಕವಾಗಿ ನಾವು ಅದನ್ನು ಬಳಸ್ತೀವಿ ಅಲ್ವಾ. ಇಯರ್ ಎಂಡು, ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ 31, ಏಪ್ರಿಲ್ 1 ಅಂತೀವಿ, ಎಲ್ಲವೂ ಇದೆ. ಸೊ ಕೆಲವು ವಾಸ್ತವಕ್ಕೆ ಕೆಲವು ಬೇಕು, ಕೆಲವು ಧಾರ್ಮಿಕ ಖುಷಿಗೆ, ಮನಸ್ಸಿನ ಖುಷಿಗೆ ಕೆಲವು ಆಚರಣೆಗಳು ಬೇಕು. ಬಟ್ ನಿಜವಾಗ್ಲೂ ಹೊಸ ವರ್ಷ ಯಾವಾಗ ಹಂಗಾರೆ? ಯಾವಾಗ ಹೊಸ ವರ್ಷ ಆಗ್ತಿದೆ? ಹುಟ್ಟೋ ಸೂರ್ಯ ಹುಟ್ತಾ ಇದ್ದಾನೆ, ಮುಳುಗೋ ಸೂರ್ಯ ಮುಳುಗ್ತಾ ಇದ್ದಾನೆ. ಓಕೆ, ಬೇರೆ ತಿಥಿ ನಕ್ಷತ್ರ ಬರುತ್ತೆ, ಸಂಕ್ರಾಂತಿ ಅಂತೀವಿ, ಯುಗಾದಿ ಅಂತೀವಿ, ಮತ್ತೆ ದೀಪಾವಳಿ ಬಂತು, ಮತ್ತೆ ಗಣೇಶ ಹಬ್ಬ ಬಂತು. ಏನು ಚೇಂಜ್ ಆಯಿತು? ಏನು ನಮ್ಮ ಲೈಫಲ್ಲಿ ಚೇಂಜ್ ಆಯಿತು? ಯಾಕೆ ಈ ವಿಷಯ ಮಾತಾಡ್ತಿದ್ದೀನಿ ಅಂದರೆ, ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ಬಾಲ್ಯದ ಸಿನಿಮಾಗಳ ಬಗ್ಗೆ ಮಾತಾಡೋರೇ ಜಾಸ್ತಿ. ಸಿಕ್ಕಿದಾಗೆಲ್ಲ ಆನಂದ್ ಮುತ್ತಿನಾರ, ಗೌರಿ ಗಣೇಶ ಚೆನ್ನಾಗಿ ಮಾಡಿ, ಅದು ಕೇಳಿ 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 ಎಲ್ಲೋ ಒಂದು ಕಡೆ ನನಗೆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗ್ತಾಯಿತ್ತು. ಅದಾದಮೇಲೆ ಒಂದು ಝೋನ್ ಬಂತು ನನ್ನ ಧಾರಾವಾಹಿಗಳ ಬಗ್ಗೆ, ಮತ್ತು ರಿಯಾಲಿಟಿ ಶೋ, ನೀವು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತೀರಾ, ಇದು ಅದು ಅದು ಎಲ್ಲ ಒಂದು ವರ್ಷ ಸ್ವಲ್ಪ ಕಿಕ್ ಕೊಡ್ತು, ಮಜಾ ಕೊಡ್ತು. ಅದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಯಿತು. ಈಗ ನಾನು ಎಲ್ಲೇ ಹೋಗಲಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ, ಇದರಲ್ಲಿ ಬರುವಂಥ ಮಾಹಿತಿ ಬಗ್ಗೆ, ಇದರಲ್ಲಿ ತೋರಿಸೋ ಆಸಕ್ತಿ ಬಗ್ಗೆ ಯಾರು ಮಾತಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ರೀಸೆಂಟ್ಲಿ ಇದೇ ಥರನೇ ಒಬ್ಬ ಹುಡುಗ ಸಿಕ್ಕಿದ್ದ. ಅವನು ಯೂತು ಪಾಪ ಹುಡುಗ. ಅಣ್ಣ ನಿಮ್ಮ ಚಾನಲಿಂದ ನಾನು ತುಂಬ ಇನ್ಸ್ಪೈರ್ ಆಗ್ತಾಯಿದ್ದೀನಿ, ಎಷ್ಟೋ ವಿಷಯಗಳು ನಂಗೆ ಗೊತ್ತಾಗ್ತದೆ. ಆಯ್ತಪ್ಪ ಸಂತೋಷ. ಅಣ್ಣ ನ್ಯೂ ಇಯರ್ಗೆ ಏನಣ್ಣ ರೆಸಲ್ಯೂಷನ್, ನಾವೇನು ಮಾಡ್ಕೋಬೇಕು, ಏನು ನಾವು ರೆಸಲ್ಯೂಷನ್ ಅಂತೆಲ್ಲ ಅಂತಾರಲ್ಲ. ನಾನು ಹೇಳಿದೆ, ನೋಡಪ್ಪ ಈಗ ದಪ್ಪ ಇರೋರು ಸಣ್ಣ ಆಗಬೇಕು ಅನ್ನೋದು ಒಂದು ರೆಸಲ್ಯೂಷನ್ನು. ಅನ್ನ ಬಿಡ್ತೀನಿ, ಕೆಲವರು ಸಿಗರೇಟ್ ಬಿಡ್ತೀನಿ, ಕೆಲವರು ಡ್ರಿಂಕ್ಸ್ ಬಿಡ್ತೀನಿ, ನಾನ್ ವೆಜ್ ಬಿಡ್ತೀನಿ, ಇನ್ನು ಕೆಲವು ನಾನು ಮನೆ ಕಟ್ತೀನಿ, ಕಾರ್ ತೊಗೊತೀನಿ. ಓಕೆ ಫೈನ್, ಅವು ಎಲ್ಲ ರೆಸಲ್ಯೂಷನ್ಗಳೇ, ಯಾವುದೂ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ನಮ್ಮ ಚಾನಲ್ ಅಂತ ಬಂದಾಗ. ಇವೆಲ್ಲ ಸ್ಪಿರಿಚುವಲ್, ನಮಗೊಂದು ದಾರಿ ಬೇಕು, ಗುರು ಬೇಕು, ನಮ್ಮ ಮಾರ್ಗ ಗೊತ್ತಾಗಬೇಕು ಅನ್ನೋರೆಲ್ಲ ಸ್ವಲ್ಪ, ನಾನು ಯಾವಾಗಲೂ ಹೇಳೋಲ್ಲೇನೋ, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅನ್ನೋ ಥರ ನೋಡ್ಬೇಕು ಈ ರೆಸಲ್ಯೂಷನ್ನ. ಏನು ರೆಸಲ್ಯೂಷನ್ ಮಾಡ್ಕೋಬೇಕಾಗಾರೆ, ಏನು ಮಾಡ್ಬೋದು? ಇದನ್ನು ಒಂದು ಟ್ರೈ ಮಾಡಿ ನೋಡಿ. ನಾನು ಎಲ್ರಿಗೂ ಇದನ್ನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ನನ್ನ ವಾಹಿನಿನ ಅಂದ್ಕೊಳ್ಳೇಬೇಡಿ. ಸಜೆಷನ್, ನಾನು ಮಾಡಿದ್ದೀನಿ, ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ತಾ ಇದೆ ತಕ್ಕ ಮಟ್ಟಿಗೆ, ನಿಮ್ಗೆ ಏನಾದ್ರು ವರ್ಕ್ ಆಗ್ಬೋದಾ ನೋಡಿ ಅಂತ ಹೇಳ್ತಾ ಇರೋದು. ಏನು ಒಂದು ಬುಕ್ಕೋ ಡೈರಿನೋ ಒಂದು ಮೇಂಟೈನ್ ಮಾಡ್ಕೊಳ್ಳೋಣ. ವೆರಿ ಸೀರಿಯಸ್, ಇಫ್ ಯು ಆರ್ ವೆರಿ ಸೀರಿಯಸ್, ನಾನು ಸ್ಪಿರಿಚುವಲ್ ಏನೋ ಚೇಂಜ್ ಆಗ್ತಾಯಿದ್ದೀನಿ. ಏನು 48 ಡೇಸ್ ಚಾಲೆಂಜ್ ಅಂತ ಬರುತ್ತೆ ಗೊತ್ತಾ? ಈಗ 48 ಡೇಸ್ ಪುಷಪ್ ಚಾಲೆಂಜ್, 48 ಡೇಸ್ ಪುಲ್ಅಪ್ಸ್ ಮಾಡ್ತೀನಿ, 48 ಡೇಸ್ ಸ್ವಿಮ್ಮಿಂಗ್. ಆ ಥರ 48 ಡೇಸ್ ನಾನು ಕೋಪಿಸ್ಕೊಳ್ಳಲ್ಲ. ಬರ್ಕೊಳ್ಳಿ ಇವತ್ತಿಂದ. 48 ಡೇಸ್ ನನ್ನನ್ನು ನಾನು ಯಾರನ್ನೂ ಕಂಪೇರ್ ಮಾಡಿಕೊಂಡು ನನ್ನನ್ನು ನಾನು ಕೆಳಗೆ ಹಾಕ್ಕೊಳ್ಳಲ್ಲ. 48 ಡೇಸ್ ನಾನು ಯಾರ ಮೇಲೂ ಹೊಟ್ಟೆ ಕಿಚ್ಚು ಪಡಲ್ಲ. 48 ಡೇಸ್ ನಾನು ಯಾರನ್ನೂ ದ್ವೇಷಿಸಲ್ಲ. ಟ್ರೈ ಮಾಡಿರಲ್ಲ, ಇದು ವರ್ಕ್ ಆಗುತ್ತಾ ನೋಡು ಅಂತ ಅವ್ನು ಕೇಳಿದೆ. ಸ್ವಲ್ಪ ಸೈಲೆಂಟ್ ಆದ. ನಾನು ಹೇಳಿ ನೋಡಿದ್ಯಾ ಎಷ್ಟು ಕಷ್ಟ ಇದೆ. 48 ಡೇಸು ಸಿಗರೇಟ್ ಸೇದೋದು ಬಿಡ್ಬೋದು, 48 ಡೇಸ್ ಏನೋ ಕುಡಿಯೋ ಥರದ್ದು ಬಿಡ್ಬೋದು, ನಾನ್ ವೆಜ್ ಬಿಡ್ಬೋದು, ತಿರುಗಾಟ ಬಿಡ್ಬೋದು. ಆದರೆ
ಅದೆಲ್ಲ ಹೊರಗಡೆಯಿಂದ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋವಂಥ ವಿಚಾರಗಳು. ಹೊರಗಡೆ ಹೋಗಿ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರೆ ಸಿಗುವಂಥ ವಿಚಾರಗಳು. ಇದು ನನ್ನೊಳಗೆ ನನ್ನ ಜೊತೆ ಯಾವಾಗಲೂ ಇರುವಂಥ ವಿಚಾರಗಳು. ಸೊ ಇದರ ಮೇಲೆ ಯಾಕೆ ವರ್ಕ್ ಮಾಡಬಾರ್ದು? ಏನಾದ್ರು ಒಂದು ತೊಗೊಂಡು ಓಕೆ ಇನ್ನೂ ಒಂದು ಕೆಲಸ ಮಾಡಪ್ಪ ಅಂದೆ ಅವನಿಗೆ. 48 ಡೇಸ್ ನಾನು ಕೋಪಿಸ್ಕೊಳ್ಳೋದೇ ಇಲ್ಲ, ಬೇಡ, ಎಕ್ದಮ್ ಕಷ್ಟ ಆಗುತ್ತೆ. 48 ಡೇಸ್ ನಾನು ಹೊಟ್ಟೆ ಕಿಚ್ಚು ಪಡೋದೇ ಇಲ್ಲ, ಕಂಪ್ಯಾರಿಸನ್ನೇ ಪಡಲ್ಲ, ಬೇಡ. 48 ಡೇಸಲ್ಲಿ ನನಗೆ ಕೋಪ ಬಂದಾಗ ಯಾವ ಕಾರಣಕ್ಕೆ ಕೋಪ ಬರ್ತಾ ಇದೆ ಅಂತ ಅಟ್ಲೀಸ್ಟ್ ನಾನು ಬರ್ಕೊಬೋದಾ? ಏನು ರೀಸನ್ ನಾನು ಟ್ರಿಗರ್ ಆಗ್ತಾಯಿದ್ದೀನಿ ಈಗ, ಏನಕ್ಕೆ ಕೋಪ ಬಂದು ನೀಟಾಗಿ ಆ ಸಿಚುವೇಶನ್ ಬರ್ಕೋಬೇಕು. ಅವನು ಇನ್ನೊಬ್ಬ ತಪ್ಪು, ನಾನು ಸರಿ, ಹೀಗೆ ನಾನು ಸೆಲ್ಫ್ ಪ್ರೈಸಿಂಗು ಸೆಲ್ಫ್ ಲವ್ ಮಾಡ್ಕೊಂಡ್ರೆ ವರ್ಕೌಟ್ ಆಗಲ್ಲ. ಇದು ಪರ್ಫೆಕ್ಟಾಗಿ ಬರ್ಕೋಬೇಕು. ಏನಕ್ಕೆ ನನಗೆ ಕೋಪ ಬಂತು? ಓಕೆ, ಏನಕ್ಕೆ ನನಗೆ ಕಂಪ್ಯಾರಿಸನ್ ಬರ್ತಾ ಇದೆ ಈಗ? ಏನಕ್ಕೆ ನನಗೆ ನಾನು ಕೆಳಗೆ ಹಾಕೊತಾ ಇದ್ದೀನಿ? ಏನಕ್ಕೆ ನನಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ? ಅಲ್ಲಿದೆ ಉತ್ತರ. ಇದನ್ನು ಜಾಡು ಹಿಡಿತಾ ಹೋದರೆ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಹೋದರೆ ಕಾಣುವಂಥ ಆರೋಪಿ, ಅಪರಾಧಿ ಎಲ್ಲವೂ ನಾನೇ ಅಂತ ನನಗೆ ಗೊತ್ತಾಗುತ್ತೆ. ದ ಐ ಅನ್ನೋ ಎಕ್ಸಿಸ್ಟೆನ್ಸ್, ನಾನು ಅನ್ನೋದು ನಾವು ಒಂದು ಕಾನ್ಷಿಯಸ್ ಲೆವೆಲ್, ಅದೆಲ್ಲ ತುಂಬ ದೊಡ್ಡದು ಬಿಡಿ, ಅದೆಲ್ಲ ಇಲ್ಲ ಅಂತಲ್ಲ. ಈಗ ದೇಹ ಇದು ನಾನು ಅಂತ ನಾನು ಭಾವಿಸ್ತಾ ಇರೋದಕ್ಕೆ ನನಗೆ ಯಾವನೋ ಅಂದ, ನನಗೆ ಯಾರೋ ಅಂದ, ನನಗಿಂತ ಅವನ ಬಟ್ಟೆ ಚೆನ್ನಾಗಿದೆ, ನನ್ನ ಹತ್ರ ಇಲ್ಲದೆ ಇರೋ ಗಾಡಿ ಅವನ ಹತ್ರ ಇದೆ ನೋಡಿ. ಇದು ಹೀಗೇ ಹೋಗ್ತಾನೆ ಇರುತ್ತೆ, ಇದು ಮುಗಿಯಲ್ಲ. ಅದಕ್ಕೆ ಇದಕ್ಕೊಂದು ವೆರಿ ಇಂಟ್ರೆಸ್ಟಿಂಗ್ ಕತೆ ಇದೆ, ನಿಮ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ. ಫಾಸ್ಟಾಗಿ ಹೇಳ್ಬಿಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಒಬ್ಬ ಗುರು ಶಿಷ್ಯನ ಬದಲಾಯಿಸ್ತಾನೆ ಯಾವ ರೀತಿ ಅಂದ್ಬಿಟ್ಟು ಅಂತ. ಒಬ್ಬ ಶಿಷ್ಯ ಹೋದಂತೆ ಗುರುಗಳ ಹತ್ರ, ಗುರುಗಳೇ ನಾನು ಈ ಥರ ಎಲ್ಲ ತೀರ್ಥಯಾತ್ರೆ, ಭಾರತದಾದ್ಯಂತ ತೀರ್ಥಯಾತ್ರೆಯಲ್ಲಿ ಹೋಗಿ ಮುಳುಗಿ ಎದ್ದು ಬರಬೇಕು ಅಂತೀನಿ, ನಂಗೆ ಆಶೀರ್ವಾದ ಮಾಡಿ. ಅದಕ್ಕೆ ಅವ್ರು ಸರಿ ಆಯ್ತಪ್ಪ, ನೀನು ಹೋಗಬೇಕಾದ್ರೆ ಒಂದು ನಿಮಿಷ ಇರು ಅಂದ್ಬಿಟ್ಟು ಒಂದು ಬ್ಯಾಗ್ ತಂದ್ರಂತೆ. ಈ ಬ್ಯಾಗ್ನ ನಿನ್ನ ಜೊತೆನೇ ಇಟ್ಕೋಬೇಕು ನೀನು, ಓಕೆನಾ? ಇಡೀ ಮುಗಿಸ್ಕೊಂಡು ಬರೋವರೆಗೂ ಆ ಬ್ಯಾಗ್ ಒಳಗೆ ಏನಿದೆ ಅಂತ ನೋಡಬೇಡ, ಹೋಗು, ನೀನು ಎಲ್ಲ ಹೋಗ್ತೀಯ ಎಲ್ಲ ಕಡೆ ಹೋಗು, ಎಲ್ಲ ತೀರ್ಥದಲ್ಲೂ ಮುಳುಗಿ ಎದ್ದು, ಸಮುದ್ರದಲ್ಲಿ ಮುಳುಗಿ ಎದ್ದು ಬಾ, ಆಮೇಲೆ ನನ್ನ ಹತ್ರ ಬಂದು ಈ ಬ್ಯಾಗ್ ಕೊಡು. ಕನ್ಫ್ಯೂಸ್ ಆಯ್ತು, ಏನು ಇದರಲ್ಲಿ ಏನಿದೆ ಅಂದ್ಬಿಟ್ಟು ಇವ್ರು ಹಿಂಗೆ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಂತ ಆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಂತೆ. ಬಂದಮೇಲೆ ಗುರುಗಳೆಲ್ಲ ಆಯಿತು, ತೊಗೊಳ್ಳಿ ಈ ಬ್ಯಾಗು. ಸರಿ, ಬ್ಯಾಗಿಂದ ತೆಗೆದು ತೋರಿಸಿದಾರಂತೆ ಒಂದು ಹಾಗಲಕಾಯಿ ಇರುತ್ತೆ. ಇದೇನು ಗುರುಗಳು, ಇಷ್ಟು ದಿನ ನನಗೊಂದು ಹಾಗಲಕಾಯಿ ಕೊಟ್ಟಿದ್ರು ಆ ಬ್ಯಾಗಲ್ಲಿ? ಹೌದು. ತಗೋ ಇದನ್ನು ಕಚ್ಚು ಅಂತ ಕೊಟ್ರಂತೆ. ಅವನು ಇದನ್ನು ನಾನು ಯಾಕೆ ಕಚ್ಚಲಿ? ಕಚ್ಚಪ್ಪ, ಕಚ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ. ಕಹಿನೇ ಇರುತ್ತಲ್ಲ ಗುರುಗಳೇ, ಕಚ್ಚು ಮತ್ತೆ. ಸರಿ ಕಚ್ಚಿದ್ನಂತೆ. ಕಹಿ ಕಹಿ ಹಾಗಲಕಾಯಿ. ನೀನು ಇಷ್ಟೆಲ್ಲ ತೀರ್ಥಕ್ಷೇತ್ರಗಳು ಹೋಗಿ, ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳಿಗೆಲ್ಲ ರೌಂಡ್ ಹೊಡೆದು, ಇಷ್ಟೆಲ್ಲ ಸಮುದ್ರ ನದಿಲಿ ಮುಳುಗೆದ್ರೂ ಹಾಗಲಕಾಯಿಯ ಗುಣಧರ್ಮ ಕಹಿ ಅದು ಹೋಯ್ತಾ? ಇಲ್ಲ, ಹೋಗ್ಬೇಕಾಗಿತ್ತಲ್ಲ. ಯಾಕೆ ಎಲ್ಲ ಪುಣ್ಯಕ್ಷೇತ್ರ, ಯಾಕೆ ಇವೆಲ್ಲ ಇಷ್ಟೊಂದು ಒಳ್ಳೆ ಜಾಗಗಳು, ಅದರ ಗುಣಧರ್ಮ ಕಹಿ, ಅದು ಸಿಹಿ ಆಗಬೇಕಾಗಿತ್ತು. ಹೇಗೆ ಹಾಗಲಕಾಯಿಯ ಗುಣಧರ್ಮ ಹಾಗಿರುತ್ತೋ ನಿಂದು ಗುಣವು ಅಷ್ಟೇ ಇನ್ನೊಬ್ರು. ಅದೇ ಹೇಳಲ್ವಾ, ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ಈಗ ಆಪ್ಷನ್ ಏನು ಹಂಗಾರೆ? ಸೊ ಹಾಗಲಕಾಯಿಗೆ ಆಪ್ಷನ್ ಇಲ್ಲ, ನನಗೂ ನಿನಗೂ ಆಪ್ಷನ್ ಇದೆಯಲ್ಲ. ಅಟ್ಲೀಸ್ಟು ಯೋಚನೆ ಮಾಡೋಕ್ಕೊಂದು ಬುದ್ಧಿ ಇಲ್ಲವಂತ ಒಂದು ಭಗವಂತ ಕೊಟ್ಟಿದ್ದಾನಲ್ಲ. ಸೊ ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೋಬೋದಲ್ಲ. ಎಲ್ಲಿ ಮಿಸ್ ಆಗ್ತಾ ಇದೆ, ಎಲ್ಲಿ ಮಿಸ್ ಹೊಡಿತಾ ಇದೆ, ಯಾಕೆ ಈ ಸಿಚುವೇಶನ್ ಹಿಂಗೆ ಆಗ್ತಾ ಇದೆ, ಏನು ಮಾಡಿದ್ರೆ ಏನಾಗ್ಬೋದು ಅನ್ನೋ ಒಂದು ಗಮನ ಕೊಡೋದನ್ನು ಒಂದು ರೆಸೊಲ್ಯೂಷನ್ ಆಗಿ ಈ ವರ್ಷ ನಾವು ಯಾಕೆ ತೊಗೋಬಾರ್ದು? ಇದರ ಡೀಪರ್ ಲೇಯರ್ ಇದೆ. ಏನು ಇದು? ತ್ರಿಕರಣದಲ್ಲಿ ಆಗಬೇಕು ಅಂತಾರೆ. ತ್ರಿಕರಣ ಶುದ್ಧಿ, ಇದನ್ನು ನಾನು ಹಳೆ ಎಪಿಸೋಡ್ಗಳಲ್ಲೂ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇರ್ತೀನಿ. ಯಾಕಂದರೆ ಬೇಸಿಕ್ ಸರಿ ಹೋಗದೆ ಹೋದರೆ, ಫೌಂಡೇಶನ್ ಸರಿ ಹೋಗಲಿಲ್ಲ ಅಂದರೆ ಅದ್ರ ಮೇಲೆ ಯಾವ ಫೌಂಡೇಶನ್ ಕಟ್ತೀರಾ? ನಂಗೆ ಈ ಬುಕ್ ಸಜೆಸ್ಟ್ ಮಾಡಿ ಸರ್, ಆ ಬುಕ್ ಸಜೆಸ್ಟ್ ಮಾಡಿ ಸರ್, ನನಗೆ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಸರ್, ನಾನು ಅವ್ರನ್ನ ಮೀಟ್ ಮಾಡಿ, ಯಾರನ್ನಾರು ಮೀಟ್ ಮಾಡಿ, ಏನಾರು ಬುಕ್ ಓದಿ, ಅದನ್ನು ಅಳವಡಿಸ್ಕೊಳ್ಳಿಲ್ಲ. ಇಫ್ ಯು ಡೋಂಟ್ ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್, ಇಟ್ ಈಸ್ ಜಸ್ಟ್ ಅನದರ್ ಕಾಮಿಕ್ ಬುಕ್. ಇಲ್ಲಿ ಕೇಳಿದ್ವಿ, ಇಲ್ಲಿ ಬಿಟ್ವಿ ಅಷ್ಟೇ. ಅದನ್ನು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ವರ್ಕೌಟೇ ಆಗಲ್ವಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಇದನ್ನು ಬರ್ಕೊಳ್ಳೋಣ. ತ್ರಿಕರಣ ಶುದ್ಧಿ ಅಂತ ಬಂತು. ಏನು ತ್ರಿಕರಣ ಶುದ್ಧಿ? ಈಗ ಎಷ್ಟೋ ಪಾಪ ನಾನು ಹಿರಿಯರು ಕೆಲವ್ರನ್ನ ನೋಡಿದ್ದೀನಿ, ನನಗೆ ಅದು ತುಂಬ ನಗು ಬರುತ್ತೆ. ಯಾವುದೋ ಫಂಕ್ಷನಲ್ಲಿ ಸಿಕ್ಕಿರ್ತೀವಿ, ಏನೋ ಚೇಪಕಾಯಿ ತಿನ್ನಿ ಆಂಟಿ ಅಂತೀನಿ. ಇಲ್ಲಪ್ಪ, ನಾನು ಚೇಪಕಾಯಿ ತಿನ್ನೋದು ಬಿಟ್ಬಿಟ್ಟೆ. ಯಾಕೆ? ಆರೋಗ್ಯಕ್ಕಾಗಲ್ಲ ಅಂತಾನೆ. ಇಲ್ಲ ನಾನು ಕಾಶಿಲಿ ಬಿಟ್ಟು ಬಂದೆ. ಚೇಪಕಾಯಿ ತುಂಬ ಇಷ್ಟ ಅವ್ರಿಗೆ, ಕಾಶಿಲಿ ಬಿಟ್ಟು ಬಂದಿದ್ದಾರೆ. ಸರಿ, ಇನ್ಯಾರೋ ಸೀತಾಫಲ ಬಿಟ್ಟು ಬಂದೆ, ಇನ್ನೊಬ್ರು ಯಾರೋ ಇನ್ನೊಂದು ಬಿಟ್ಟು ಬಂದೆ. ಆದರೆ ಇಲ್ಲಿ ನಾನು ತಿನ್ಬೇಕಾದ್ರೆ ನಿಂಗೆ ಬಾಯಿ ನೀರು ಇರುತ್ತಲ್ಲ, ಅವಾಗ ಎಲ್ಲಿ ಬಿಟ್ಟಂಗಾಯಿತು? ಫಿಸಿಕಲಿ ಬಿಟ್ಟಂಗಾಯಿತು. ಅದಕ್ಕೇ ಕಾಶಿಗೆ ಹೋಗಿ ಏನೋ ಬಿಟ್ಟು ಬಂದೆ ಅಂದರೆ ಅರ್ಥ ಏನು ಅಂತಂದರೆ, ಕಾಶಿಗೆ ಹೋದ್ನ ನನ್ನದು ಯಾವುದೋ ಒಂದು ನೆಗೆಟಿವ್ ಗುಣಧರ್ಮನ ಬಿಟ್ಟು ಬರಬೇಕಂತೆ. ನಾನು ಕೋಪನ ಬಿಟ್ಟು ಬರಬೇಕು, ನಾನು ದ್ವೇಷನ ಬಿಟ್ಟು ಬರಬೇಕು, ಅಥವಾ ನಾನು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು
ಇಷ್ಟಾರು ಬೇಸಿಕ್ ಮಾಡ್ಬೋದಲ್ಲ, ಆದರೆ ನಾವು ಅದನ್ನು ಮಾಡಲ್ಲ. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ಸೀರಿಯಸ್ಲಿ ಇಫ್ ಯು ಗೈಸ್ ಆರ್ ಸೀರಿಯಸ್ಲಿ ಇಂಟು ಸ್ಪಿರಿಚುಯಾಲಿಟಿ ಅಟ್ ವಾಟ್ ಕೆಲವು ತುಂಬ ಏಕ್ದಮ್ ನಾವು ಒಂದೇ ಸತಿ ಯಾವುದೋ ಮರದಡಿ ಕೂತ್ಕೊಂಡು ನನಗೆ ಈ ಮೆಡಿಟೇಷನ್ ಕಲಿಬೇಕು, ಆ ಕ್ರಿಯೆ ಕಲಿಬೇಕು, ಈ ಕಾರ್ಯ ಕಲಿಬೇಕು, ಓಕೆ ಫೈನ್, ನೀವು ಎಲ್ಲರೂ ಇರಿ, ಏನಾದ್ರು ಸೇರ್ಕೊಂಡಿರಿ. ಇದನ್ನು ನಾನು ಪ್ರಿವಿಯಸ್ ಒಂದು ಎಪಿಸೋಡಲ್ಲೂ ಹೇಳಿದ್ದೆ, ಯಾವುದೋ ಆರ್ಗನೈಸೇಷನಲ್ಲಿ ಸೇರ್ಕೊಳ್ಳೋದು, ಅಲ್ಲಿ ನಾವು ಸ್ಟಾರ್ಟಿಂಗ್ ಮೆಡಿಟೇಷನ್ ಅಂತ ಕಲಿಯೋದು, 1 ವರ್ಷ ರೆಗ್ಯುಲರಾಗಿ ಹೋಗ್ತಿದ್ದಂಗೆ ನಿಮ್ಗೊಂದು ಸೀನಿಯರ್ ಅಂತ ಪಟ್ಟ ಬರುತ್ತೆ, ನಿಮಗೇನೋ ಒಂದು ಜವಾಬ್ದಾರಿ ಕೊಡ್ತಾರೆ, ತಕ್ಷಣ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದು, ಅದನ್ನು ಇನ್ನೇನೋ ಮಾಡೋದು, ನಾನು ಅವ್ರಿಗಿನ್ನ ಗ್ರೇಟ್ ಅನ್ನೋದು, ಈ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಆ ಆರ್ಗನೈಸೇಷನ್ ಒಳಗೆ ಒಂದು ಗ್ರೂಪ್ ಮಾಡ್ಕೊಳ್ಳೋದು, ಇದೆಲ್ಲ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ನಮ್ಮನ್ನು. ಸೊ ಈ ಬದಲಾವಣೆಗಳಾಗಬೇಕು ಅಂದರೆ ನಮ್ಗೆ ಯಾರ ಜೊತೆ ಬೇಕು, ನಮಗೆ ಯಾರು ಬೇಕು, ನಮಗೆ ಯಾರೂ ಬೇಡ, ಜಸ್ಟ್ ನಾನು ಚೇಂಜ್ ಆಗಬೇಕು ಅನ್ನೋ ಸಂಕಲ್ಪ ನನಗಿರಬೇಕು. ಅದು ದೃಢವಾದ ಸಂಕಲ್ಪ ಇರಬೇಕು, ವೆರಿ ಸ್ಟ್ರಾಂಗ್ ಸಂಕಲ್ಪ. ಅದನ್ನೇ ನಾನು ಮೊನ್ನೆನೋ ಹಾಸನದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಯಿತು, ಅಲ್ಲಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದಾಗಲೂ ನಾನು ಇದೇ ಮಾತಾಡಿದ್ದು. ನಾನು ಬೇಸಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ, ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಚಾನಲ್, ನಮ್ಮದು LKG UKG ಅಷ್ಟೇ, ಅದ್ರ ಮೇಲೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಬಂದಿಲ್ಲ. ಇನ್ನು ಈ ಸಿಲೆಬಸ್ ಫಸ್ಟ್ ತಿದ್ಕೊಳ್ಳೋಣ. ಇದನ್ನೇ ನಾವು ತಿದ್ಕೊಂಡಿಲ್ಲ ಅಂತಂದಮೇಲೆ ಮುಂದಕ್ಕೆ ಹೋಗೋದು ತುಂಬ ಏನೋ ಅದ್ಭುತ ಅಂತ ಮಾತಾಡೋದು. ದೇವಸ್ಥಾನಕ್ಕೆ ಟ್ರಿಪ್ಗೆ ಅಂತ ಹೋಗಿರ್ತೀವಿ, ಅಲ್ಲಿ ದೇವಸ್ಥಾನದಲ್ಲೇ ಜಗಳ, ಇನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾ ಇರ್ತೀವಿ, ಪ್ರಸಾದ ಊಟ ಮಾಡ್ತಾ ಇರ್ತೀವಿ, ಅಲ್ಲಿ ಊಟದಲ್ಲೇ ಜಗಳ, ಇನ್ನೊಂದೇನೋ ಕಂಪ್ಯಾರಿಸನ್ನು. ಎಲ್ಲಿಗೆ ತೊಗೊಂಡೋಗುತ್ತಿದ್ದು? ಎಲ್ಲಿಗೂ ತೊಗೊಂಡೋಗಲ್ಲ, ಏನೂ ಪ್ರಯೋಜನ ಇಲ್ಲ. ಸೊ ನನ್ನ ಪ್ರಕಾರ ಈ ಗುಣಧರ್ಮಗಳು ಬದಲಾಗದೆ ನಾವು ಯಾವ ರೆಸಲ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಅಪ್ಲೈ ಇಟ್ ಟು ಎನಿ ಫೀಲ್ಡ್ ನಾವು, ಅದು ನಿಮಗೆ ಫಲ ಕೊಡೋದಿಲ್ಲ. ಸೊ ನಾನು ಅದಕ್ಕೆ ನನ್ನದೇ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಯಾರ್ದೋ ಎಕ್ಸಾಂಪಲ್ ತೊಗೊಂಡು ಯಾರ್ದೋ ಹೇಳಿ ಯಾರಿಗೋ ಮನ್ಸು ನೋಯಿಸೋದು ಅಥವಾ ಇನ್ಯಾರ್ದೋ ನಾನು ಪರ್ಫೆಕ್ಟು ಅನ್ನೋ ಥರ ಬಿಂಬಿಸೋಕ್ಕೆ ಪ್ರಯತ್ನ ಪಡೋದು, ಇದ್ಯಾವುದು ನನ್ನ ಉದ್ದೇಶ ಅಲ್ಲ. ನಾನು ಇದಕ್ಕೆ ಒಳಪಟ್ಟಿದ್ದೀನಿ, ಐ ಆಮ್ ಆಲ್ಸೋ ಸ್ಟಿಲ್ ಪ್ರಾಕ್ಟೀಸಿಂಗ್, ಐ ಹ್ಯಾವ್ ನಾಟ್ ಮಾಸ್ಟರ್ಡ್ ಇಟ್. ಅದನ್ನು ಸಂಪೂರ್ಣವಾಗಿ ಅದ್ರ ಮೇಲೆ ಹಿಡ್ತಾ ಬಂದಿಲ್ಲ. ನಾನು ಅದನ್ನ ಇನ್ನೂ ಕಲಿತಾ ಹೋಗ್ತೀನಿ, ಇನ್ನೂ ಕಲಿಬೇಕು. ಅದಕ್ಕೆ ನನಗೆ ಈ ಹಾಗಲಕಾಯಿದು ಕತೆ ಕೇಳಿದಾಗ ನನಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗೋಯ್ತದು. ಏನಯ್ಯ ಇದು, ಹೌದಲ್ವಾ, ನಾನೇ ಸರಿ ಇಲ್ಲ ಅಂತಂದಮೇಲೆ ನಾನು ಹೆಂಗಿದು ವರ್ಕೌಟ್ ಆಗ್ತಿಲ್ವಲ್ಲ ನನಗೆ ಅಂದ್ಬಿಟ್ಟು ಅಂತ. ನೋಡಿ ಇವಾಗ ನಾನು ತೊಗೊಳ್ತೀನಿ, ನಮಗೆ ಕಾಮ ಹೋಗಿದ್ಯಾ, ನಾನು ಟಿಕ್ ಮಾರ್ಕ್ ಬರ್ಕೊಂಡು ಟಿಕ್ ಮಾರ್ಕ್ ಮಾಡ್ತೀನಿ. ಕಾಮ ಹೋಗಿದ್ಯಾ, ಹೋಗಿಲ್ಲ, ಇದೆ. ಈಗ ಅದು ಹೇಳ್ಕೊಳಕ್ಕೆ ಕಾಮ ಅಂದ ತಕ್ಷಣ ಬರೀ ಯಾವುದೋ ಒಂದೇ ವಿಚಾರದಲ್ಲಿ ನೋಡ್ತೀವಿ. ನೋ, ಕಾಮ ಮೀನ್ಸ್ ಕಾಮನೆಗಳು, ಆಸೆ, ಯಾವುದ್ರ ಮೇಲೆ ನಾವು ಆಸೆ ಹೋಗಿದೆಯಾ, ಹೋಗಿಲ್ಲ. ಕಮ್ಮಿ ಆಗಿದೆಯಾ, ಆಗ್ತಾ ಇರೋದು ಗಮನಕ್ಕೆ ಬಂದಿದೆ. ಸೊ ಇದು ಪ್ರಾಕ್ಟೀಸ್, ಆಗ್ತಾ ಇರೋದು ಗಮನಕ್ಕೆ ಬಂದಿದೆ, ಆಗಿಸ್ಕೋಬೇಕು ಅನ್ನೋ ರಿಯಲೈಸೇಷನ್ ಆಗ್ತಾ ಇದೆ, ಅದನ್ನು ತರಬೇಕು, ಅದನ್ನು ರೂಟಿಗೆ ತರಬೇಕು ಅದನ್ನು. ಓಕೆ, ಕ್ರೋಧ ಹೋಗಿದೆಯಾ, ಕ್ರೋಧ ಯಾವಾಗ ಬರುತ್ತೆ, ಕಾಮನೆಗಳು ಈಡೇರಿಸದೇ ಇದ್ದಾಗ, ಅದು ಪೂರೈಸದೇ ಇದ್ದಾಗ ಅದು ಕೋಪಕ್ಕೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಕಾಮ ಮತ್ತು ಕ್ರೋಧ ಎರಡೂ ಇಟ್ಸ್ 2 ಫೇಸಸ್ ಆಫ್ ಸೇಮ್ ಕಾಯಿನ್. ಯಾರು ಅದು ವಯಸ್ಸಿಗೆ ಬಂದು ಆಗೋವಂಥದ್ದಲ್ಲಪ್ಪ, ಅದು ಈ ವಯಸ್ಸಲ್ಲಿ ಮಾತ್ರ ಕಾಮ, ಇವನು ಈ ಏಜಲ್ಲಿ ಇದ್ದಾನೆ, ಇವ್ರು ತುಂಬ ವಯಸ್ಸಾಗೋಗಿದೆ, ಇವ್ರು ತುಂಬ ಕುಂಕುಮ ಹಚ್ಕೊಂಡಿದ್ದಾರೆ, ವಿಭೂತಿ ಇಟ್ಕೊಂಡಿದ್ದಾರೆ, ಭಾರಿ ಒಳ್ಳೆಯವರು ಅಲ್ಲ. ಕೋಪ ಇದೆಯಾ ಅವ್ರಿಗೆ, ಇನ್ನೂ ಕೋಪ ಬರ್ತಾ ಇದೆಯಾ, ಇನ್ನೇನಕ್ಕಾರು ಸಿಡುತ್ತಾ ಇದ್ದಾರಾ, ಇನ್ನೊಂದು ಕೋಪ, ಎಲ್ಲೋ ಒಂದು ಕಡೆ ಆಸೆಗಳು ಇದೆ ಅಂತ. ಆ ಆಸೆಗಳು ಅಂತಂದರೆ ಕಾಮನೆಗಳು ಅಂತ. ಅದಕ್ಕೆ ಹೇಳೋದು, ಆಸೆನೂ ಇಲ್ಲದೆ ಇರೋವನಿಗೆ ಕೋಪ ಇರಲ್ಲ. ಅವಾಗ ಯಾವನಿಗೆ ಆಸೆ ಇರುತ್ತೋ ಅವನಿಗೆ ಕೋಪ ಕಂಪಲ್ಸರಿ ಇರುತ್ತೆ. ಅದು ಯಾವ್ದಾರು ವಿಚಾರ ಡೀಪ್ ಅವ್ರನ್ನ ಕೆದಕಿದಾಗ ಅವ್ರಿಗೆ 99 ವರ್ಷದ ಮುದ್ಕನ್ಗೂ ಒಂದು ಆಸೆ ಇರುತ್ತೆ. ಇಲ್ಲ ಅಂತಂದರೆ ಕೋಪ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಇದನ್ನೆಲ್ಲ ಅಚೀವ್ ಮಾಡಿದವರು ಅವರು ನಿತ್ಯಾನಂದ ಸ್ಥಿತಿಯಲ್ಲಿರ್ತಾರೆ ಅಂತ. ಅದಕ್ಕೆ ನಿತ್ಯಾನಂದ ಅನ್ನೋದು ಒಂದು ನೇಮ್ ಅಲ್ಲ, ಅದು ನಿತ್ಯ ಆನಂದ, ಅದು ನೋ ಎಮೋಷನಲ್ ಸ್ಟೇಟ್, ಅದು ನಿತ್ಯವೂ ಆನಂದ. ಅದಕ್ಕೆ ಕೋಪ, ಆಸೆ ಮತ್ತು ಕ್ರೋಧ ಇದೆರಡು ಒಂದು ಕಾಂಬಿನೇಷನ್. ಇದೆಯಾ, ನನಗಿದೆಯಾ, ಚೆಕ್ ಮಾಡ್ಕೊತಾ ಇದ್ದೀನಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಕಾಮ ಆಯ್ತು, ಕ್ರೋಧ ಆಯಿತು. ಮೋಹ, ಅಟ್ಯಾಚ್ಮೆಂಟ್. ಯಾಕೆ ಅಟ್ಯಾಚ್ಮೆಂಟ್ ಇಲ್ವಾ, ನನ್ನ ವಸ್ತುಗಳ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇಲ್ವಾ, ಮನೆ ಮೇಲೆ ಇಲ್ವಾ, ಹೆಂಡತಿ ಮಕ್ಕಳ ಮೇಲೆ ಇಲ್ವಾ, ತಂದೆ ತಾಯಿ ಮೇಲೆ ಇಲ್ವಾ, 100% ಇದೆ. ಈಗ 100%ಗೆ ಎಷ್ಟು ಪರ್ಸೆಂಟ್ ಕಮ್ಮಿ ಮಾಡ್ಕೊತೀಯ, ಹೇಗೆ ಮಾಡ್ಕೊತೀಯ, ಹೇಗೆ ವರ್ಕೌಟ್ ಮಾಡ್ಕೊತೀಯ, ಇದು ಇರೋ ಟಾಸ್ಕು. ಓಕೆ, ಕಾಮ, ಕ್ರೋಧ, ಮೋಹ, ಲೋಭ. ಲೋಭ ಅಂತಂದರೆ ಜುಗ್ಗುತನ ಮಾಡೋವಂಥದ್ದು. ನನ್ನ ಪರ್ಸ್ನಲಿ ನನಗೆ ಅಷ್ಟೊಂದು ಇಲ್ಲ, ಬಟ್ ಯಾವುದೋ ಕೆಲವು ವಿಚಾರದಲ್ಲಿ ಒಂದೊಂದ್ಸತಿ ನಾನು ಕೈ ಹಿಡಿದು ಬಿಡ್ತೀನಿ. ಅದು ಭಯದಿಂದ ಇರ್ಬೋದು, ಅಯ್ಯೋ ಇದಿಷ್ಟು ಯಥೇಚ್ಛವಾಗಿ ಖರ್ಚಾಗ್ಬಿಟ್ರೆ ನಾಳೆ ನಮಗೂ ಇರುತ್ತೋ ಇಲ್ವೋ ಅನ್ನೋ ಭಯ ಇರ್ಬೋದು, ಇನ್ಸೆಕ್ಯೂರಿಟಿ ಇರ್ಬೋದು. ಅದನ್ನು ಗೆಲ್ಲಬೇಕು. ಹೌದು, ಅದನ್ನು ಗೆಲ್ಲಬೇಕಿಲ್ಲ, ನೀನೇನು ದೇವ್ರನ್ನ ನಂಬ್ತೀಯ, ಅವ್ನು ಕೊಡೋದು ಸೋರ್ಸ್ ಅವನಲ್ವಾ, ಅವ್ನು ಸೋರ್ಸ್ ಕೊಡೋನು ಅವ್ನು ಇದ್ದಾನೆ ಅಂತ ನಿನಗೆ ದೃಢ ಆಯಿತು ಅಂತಂದರೆ ಅವಾಗ ನಿನಗೆ ಭಯ ಇರಲ್ಲ. ಸೊ ಈ ಭಯ ಇದೆ ಅಂತಂದರೆ ಇನ್ನೂ ಅವನ ಸೋರ್ಸ್ ಮೇಲೆ ನೀನು ಡೌಟ್ ಪಡ್ತಾ ಇದೆಯಾ, ಅವ್ನು ನಿನಗೆ ಸಪ್ಲೈ ಮಾಡ್ತಾನೆ ಅನ್ನೋದ್ರ ಮೇಲೆ ನಿನಗೆ ಡೌಟ್ ಇದೆ.
ಸೊ ನೀನು ಸಪ್ಲೈನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂತಂದಮೇಲೆ ಎಕ್ಸ್ಪೆಕ್ಟೇಷನ್ ಬಂತು. ನೋಡಿದ್ರೆ ಹೆಂಗೆ ಒಂದಕ್ಕೊಂದು ಚೈನ್ ಲಿಂಕ್ ಅದು ಅಂದ್ಬಿಟ್ಟು ಅಂತ. ಇಷ್ಟೆಲ್ಲ ಚೈನ್ ಲಿಂಕ್ ಇರಬೇಕಂದ್ರೆ ಅದು ಸ್ಟ್ರೆಸ್ ಸೈಕಲ್ಗೆ ನಮ್ಮನ್ನು ತಳ್ಳದೆ ಇನ್ನೇನು ಮಾಡುತ್ತೆ, ತಳ್ಳುತ್ತೆ. ಓಕೆ, ಕಾಮ ಕ್ರೋಧ ಮೋಹ ಲೋಭ ಆಯಿತು. ಮದ ನಾನು ಯಾರಿಗೇನು ಕಮ್ಮಿ, ಇದು ಸ್ವಲ್ಪ ಫ್ಲೋಲ್ಲಿ ಎತ್ಕೊಂಡು ಹೋಗುತ್ತೆ ಮನುಷ್ಯನ. ಓಕೆನಾ, ಅದು ಸಕ್ಸಸ್ ಇರ್ಬೋದು, ಇನ್ನೊಂದು ಇರ್ಬೋದು, ನೋಡಿದ್ದೀವಿ. ಆದರೆ ಇದರಿಂದ ಸಾಕಷ್ಟು ನಾನು ಹೊರಗೆ ಬಂದಿದ್ದೀನಿ ಅಂತ ಆನೆಸ್ಟ್ಲಿ ಒಪ್ಕೋಬೇಕು. ಬಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ಮನುಷ್ಯನೇ ಆಗಿರೋದ್ರಿಂದ ಒಂದೊಂದು ಸಲ ಎಲ್ಲೋ ಒಂದು ಕೋಪದಿಂದ ಅದು ತಿರ್ಗಾ ಮದಕ್ಕೆ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಯಾರೋ ತೀರಾ ಹರ್ಟ್ ಆಗೋ ಥರ ಮಾತಾಡಿದಾಗ ಅವ್ರಿಗೂ ಹರ್ಟ್ ಮಾಡಬೇಕು ಅಂತ ನಾನು ಮಾತಾಡ್ಬಿಡ್ತೀನಿ. ಅದು ಅದರ ಒಂದು ರಿಫ್ಲೆಕ್ಷನ್, ಕ್ರೋಧದ ಒಂದು ರಿಫ್ಲೆಕ್ಷನ್. ಮದ ಇರೋವಾಗ ಒಂದು ಅದು ಇದಾಗುತ್ತೆ. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ನೋಡಿ, ಹೊಟ್ಟೆ ಕಿಚ್ಪಡೋದು. ಇದನ್ನ ಎಲ್ಲರೂ ಹೇಳ್ಕೊಳ್ಳೋದು, ನನಗೆ ಹೊಟ್ಟೆ ಕಿಚ್ಚಿಲ್ಲಪ್ಪ, ನನಗೆ ನನಗೆ ಹೊಟ್ಟೆ ಕಿಚ್ಚೆ. ಹೆಂಗೆ ಹೊಟ್ಟೆ ಕಿಚ್ಚಿಲ್ಲ ಗುರು, ಆನೆಸ್ಟ್ಲಿ ಒಪ್ಕೋ. ನೀನು ಯಾವುದೋ ಈ ವಿಚಾರದಲ್ಲಿ ಇರಲಿಲ್ಲದೆ ಇರ್ಬೋದು, ಬೇರೆ ಯಾವುದೋ ವಿಚಾರದಲ್ಲಿ ಇದ್ದೇ ಇರುತ್ತೆ. ಯಾವ ವಿಚಾರದಲ್ಲಿದ್ದರೂ ಅದು ಅದೇನೆ. ಕಲರು ಶೇಡ್ ಬೇರೆ ಆಗಿದ ತಕ್ಷಣ ಅದು ಇಲ್ಲ ಅಂತನ 100% ಇರುತ್ತೆ. ಈಗ ನಾನು ಸುಮ್ಮನೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ನಿಜವಾಗ್ಲೂ ನಡೆದಿರೋಂಥ ಒಂದು ವಿಚಾರ. ನೀವು ಅಬ್ಸರ್ವ್ ಮಾಡಿರ್ತೀರ ಇದನ್ನು, ಕೆಲವರು ಅಬ್ಸರ್ವ್ ಮಾಡಿರ್ತೀರ. ನನ್ನ ಫ್ರೆಂಡ್ ಒಂದ್ಸಲ ಒಬ್ಬ ಕೇಳ್ದ, ಅವ್ನು ನಂತರ ಬಂದ, ಅಣ್ಣ ನಂಗೆ ಕೂದಲೆಲ್ಲ ತುಂಬ ಉದುರ್ತಾ ಇದೆ, ನೀವೆಲ್ಲ ಒಂದು ಕಡೆ ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ರಲ್ಲ ಎಲ್ಲಿ? ನಾನು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ, ಹೇರ್ ಟ್ರೀಟ್ಮೆಂಟ್ ಮಾಡಿಸಿ, ಹೇರ್ ಸರ್ಜರಿ ಮಾಡಿಸಿದ್ದೀನಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೀನಿ. ಸೊ ಅಂದರೆ ಆ ರೂಟ್ಸ್ನ ಇಲ್ಲಿಂದ ತೆಗೆದು ಇಲ್ಲಿಗೆ ಮುಂದಕ್ಕೆಲ್ಲ ಹಾಕ್ತಾರೆ. ಇಲ್ಲ ಅಂದರೆ ನಂದು ಇನ್ನೂ ಒಂದು ಸ್ವಲ್ಪ ಡೀಪ್ ಹೋಗಿತ್ತು. ಸೊ ಇದು ನನ್ನ ಪ್ರೊಫೆಷನ್ಗೂ ಬೇಕು, ಸರಿ ಪ್ರೊಫೆಷನ್ಗೆ ಬೇಕು ಅಂತ ಅದಕ್ಕೆ ಯಾಕೆ ಬಣ್ಣ ಕಟ್ಟೋದು, ನನಗೂ ವೈಯಕ್ತಿಕವಾಗಿ ಬೇಕು. ಹೌದಪ್ಪ, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ನನಗಿದೆ. ಸೊ ಹಾಗಾಗಿ ನಾನು ಟ್ರಾನ್ಸ್ಪ್ಲಾಂಟು ಮಾಡಿಸ್ತಕ್ಕಂಥದ್ದು. ಸೊ ಈಗ ಅವನು ಅವಾಗ ಮಾತಾಡ್ಬೇಕಾದ್ರೆ ಅವನೊಂದು ಮಾತು ಕೇಳ್ದ, ಅಣ್ಣ ನೀವು ಅಬ್ಸರ್ವ್ ಮಾಡಿದ್ದೀರಾ, ಈ ಮಾರ್ಕೆಟು ಮೆಜೆಸ್ಟಿಕ್ಕಲ್ಲೆಲ್ಲ ಸ್ನಾನನೇ ಮಾಡಿರಲ್ಲ, ಅವನೆಲ್ಲೋ ಭಿಕ್ಷೆ ಬೇಡ್ತಾ ಇರ್ತಾನೆ, ಅವನು ಏನು ನಾವು ಇಷ್ಟು ಶ್ಯಾಂಪುಗಳು ಅದು ಇದು ಹೇರ್ ಟ್ರೀಟ್ಮೆಂಟು ಮಾತ್ರೆ ಅಂತೆಲ್ಲ ಥಿಂಕ್ ಮಾಡ್ತೀವಿ, ಅವನು ಅವೆಲ್ಲ ಏನು ಮಾಡೋ ಫುಟ್ಪಾತ್ ಮೇಲೆ ಮಲಗಿರ್ತಾರಣ್ಣ, ಅವನ ಹೇರ್ ಡೆನ್ಸಿಟಿ ಎಷ್ಟು ಚೆನ್ನಾಗಿರುತ್ತೆ, ನಮಗೆ ಅದು ಇಲ್ವಲ್ಲ ಅಣ್ಣ. ಈಗ ಅವನು ಆ ಭಿಕ್ಷುಕನ್ನೇನು ಬೈತಾ ಇಲ್ಲ, ಹಾಗಂತ ಅದು ಕಂಪ್ಯಾರಿಸನ್ ಅಂತ ಬಂದಮೇಲೆ ಅದು ಮತ್ಸರದ ಇನ್ನೊಂದು ರೂಪ. ಅದು ಮತ್ಸರ ಇದ್ದ ಕಂಪ್ಯಾರಿಸನ್ ಬಂತಲ್ಲ, 100% ಅದು ಇನ್ನೊಂದು ಬರುತ್ತೆ. ನಾನು ಅವನಿಗೆ ಅದು ನೋಡಿ, ಇದೇನಕ್ಕಾಗುತ್ತೆ ಅಂದರೆ ಯಾರ ಹತ್ರ ಏನು ಇಲ್ವೋ ಅದು ಇನ್ನೊಬ್ಬನ ಹತ್ರ ಇದೆ ಅಂತಂದಾಗ ಅದು ಕಂಪ್ಯಾರಿಸನ್ ಮಾಡ್ತಿದ್ಯಾ ನೀನು ಅಂದರೆ, ಅದಕ್ಕೆ ಎಷ್ಟೇ ಒಳ್ಳೆ ಬಣ್ಣ ಪೇಂಟ್ ಎಲ್ಲ ರಾಯಲ್ ಎಮಲ್ಷನ್ ನೀನು ಹೊಡೆದು ಮುಚ್ಚಾಕ್ತೀನಿ ಅಂತ ನೋಡಿದ್ರು ಅದು ಮತ್ಸರವೇ, ಅದು ಹೊಟ್ಟೆ ಕಿಚ್ಚೆ, ಅದು ಬೇರೆ ಥರದ ಒಂದು ರೂಪದಲ್ಲಿ ಕೂತಿದೆ ಅಷ್ಟೇ, ಅದು ಮಾಸ್ಕ್ ಹಾಕ್ಕೊಂಡು. ನಾನು ಹೇಳಿದೆ, ನನಗೂ ಇದೆಯಪ್ಪ, ನೀನು ಹಿಂಗಂತೆ ಬಸ್ಸಲ್ಲಿ ಒಂದ್ಸಲಿ ಕೂತಿರ್ತೀವಿ, ಬಸ್ಸು ಎಷ್ಟು ಎತ್ತರ ಇರುತ್ತೆ ಕಿಟಕಿ, ಆ ಕಿಟಕಿಯವ್ರಿಗೂ ಒಬ್ಬನ ಮುಖ ಬರುತ್ತೆ, ಸಾರ್ ಏನಾದ್ರು ಭಿಕ್ಷೆ ಕೊಡಿ ಅಂತ. ನಾನು ಇದು ಸುಮಾರು ಏನಿಲ್ಲ ಅಂದರೆ ಹತ್ತತ್ರ ಒಂದು 6 ಅಡಿ ಹತ್ತತ್ರ ಬರುತ್ತೆ, 6 ಅಡಿ ಕಿಟಕಿ ಹತ್ರ ಒಂದು ಮುಖ ಬರುತ್ತೆ. ಇವ್ನು ಭಿಕ್ಷೆ ಬೇಡೋನ್ಗೆ ಯಾಕೆ ಬೇಕು ಇಷ್ಟು ಹೈಟು? ನಾನು 5.3 ಇದ್ದೀನಪ್ಪ, ನಂಗೆ ಇನ್ನೊಂದು 3 ಇಂಚೋ 4 ಇಂಚೋ 6 ಇಂಚೋ ಇದ್ದರೆ ಹೈಟು ನನಗೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ನಾನು ಅಂದ್ಕೊಳ್ಳೋ ಅಂಥ ಒಂದು ಪ್ರೋಸೆಸ್ಸಲ್ಲಿ ದ ಮೂಮೆಂಟ್ ನಾನು ಹಾಗೆ ಅಂದ್ಕೊಂಡೆ ಅಂತಂದರೆ ಅದು ಮತ್ಸರವೇ ಆ ರೂಪದಲ್ಲಿ ಕಾಣ್ತಾ ಇದೆ. ಸೊ ನಾನು ಇದೇನಪ್ಪ ಇದು, ಅವನು ಹೇರ್ ಡೆನ್ಸಿಟಿ ಬಗ್ಗೆ ಕೂದಲು ಬಗ್ಗೆ ಮಾತಾಡ್ದ, ನಾನು ಹೈಟ್ ಬಗ್ಗೆ ಮಾತಾಡಿದೆ, ಇನ್ಯಾರೋ ಒಬ್ಬರು ಕಲರ್ ಕಂಪ್ಯಾರಿಸನ್ ಮಾಡ್ಕೊಂಡು ಮಾತಾಡ್ತಾರೆ, ಇನ್ಯಾರ್ದೋ ಮನೆ ಕಂಪ್ಯಾರಿಸನ್ ಮಾಡ್ಕೊಂಡು, ಹೆಂಡ್ತಿ ಮಕ್ಕಳು ಎಲ್ಲ ಕಂಪ್ಯಾರಿಸನ್ ಬರ್ತಾವಲ್ಲ ಅಂದ್ಬಿಟ್ಟು, ಎಲ್ಲ ಇದ್ದವನೊಬ್ಬನಿಗೆ ಏನು ಇರಲ್ಲ, ಈ ಥರದ್ದು ಇರಲ್ವೇನೋ, ಸಪೋಸ್ ಎಲ್ಲ ಕೊಟ್ಟಿರ್ತಾನಲ್ಲ ಭಗವಂತ ಅವ್ನಿಗೆ ಇದಿರಲ್ವೇನೋ ಅಂದ್ಕೊಂಡು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋವಾಗ ಒಂದು ದಿನ ಒಂದು ಇಂಟರ್ವ್ಯೂ ಬರುತ್ತೆ. ಈ ಇಂಟರ್ವ್ಯೂ ಬಂದು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಬಾಲಿವುಡ್ನಲ್ಲಿ ಅವರೊಬ್ಬರು ಹೀರೋ, ಅವರು 2 ಮದುವೆ ಆಗಿದ್ದಾರೆ. ಅವರ 2ನೇ ಮದುವೆ ಹೆಂಡತಿ ಬಂದು ಅವರ ಮೊದಲನೇ ಮದುವೆಗೆ ಅಟೆಂಡ್ ಮಾಡಿರ್ತಾಳೆ. ಆ ಥರ ಚಿಕ್ಕ ಹುಡುಗಿ, ಆವಾಗಿನ ಒಂದು ಮೀಡಿಯಮ್ ಏಜು. ಈಗ ಆ ಫೋಟೋಲ್ಲಿ ಆ ಹುಡುಗಿ ಇದ್ದಾಳೆ, ಬೆಳೆದು ದೊಡ್ಡವಳಾದ್ಮೇಲೆ ಈಗ ಅವಳೇ ಇವ್ರಿಗೆ 2ನೇ ಹೆಂಡ್ತಿ. ಓಕೆನಾ, ಫೈನ್, ಅದು ಅವರವರ ಇಷ್ಟ, ಅವ್ರ ಮದುವೆ ಆದರು. ಈಗ ನನ್ನ ಕಂಪ್ಯಾರಿಸನ್ ಬಂತು, ತನ್ನ ರಿಚ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, 2 ಮದುವೆ, ಮೊದಲನೇದೇನೋ ಹಿಂಗಾದ್ರೂ 2ನೇದು ಮದುವೆ ಆದರೂ ಎಷ್ಟು ವಯಸ್ಸಿನ ಅಂತರದಲ್ಲಿ ಒಂದು ಹುಡುಗಿ ಈತನಿಗೆ ಸಿಕ್ಕಿರ್ತಕ್ಕಂಥದ್ದು, ಸಿನಿಮಾದಲ್ಲಿ ಸಕ್ಸಸ್ಸು, ದುಡ್ಡು ಎಲ್ಲ ಇದೆಯಲ್ಲಪ್ಪ, ಇನ್ನೇನು ಕೊರಗೆ ಇರಲ್ಲ ಇವನಿಗೆ ಅಂತ ನಾನು ಅಂದ್ಕೊಳ್ಳೋಕ್ಕೆ ಆ ಇಂಟರ್ವ್ಯೂ ಲಾಸ್ಟಲ್ಲೆಲ್ಲ ಮಾತಾಡೋವಾಗ ಇಂಟರ್ವ್ಯೂ ಮಾಡೋರೇ ಕೇಳ್ತಾರೆ, ನಿಮಗೇನಾದ್ರು ಲೈಫಲ್ಲಿ ಬದಲಾವಣೆ ಇದೆಯಾ, ಮುಂದಿನ ಜನ್ಮದಲ್ಲಿ ನೀವಾಗೇ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ, ಅಥವಾ ಈಗಿರೋ ನಿಮ್ಮ ಲೈಫಲ್ಲಿ ನಿಮಗೇನು ಬದಲಾವಣೆ ಬೇಕು ಅಂತ ಕೇಳಿದಾಗ ಅವ್ನು ಏನು ಅಂತಾನೆ ಗೊತ್ತಾ, ಮುಂದಿನ ಜನ್ಮ ಅಂತ ಹುಟ್ರೆ ನನಗಿದೆಲ್ಲ ಸೇಮ್, ಎಲ್ಲ ಚೆನ್ನಾಗಿದೆ, ನಾನು ಇನ್ನೊಂದು 4 ಇಂಚು ಎತ್ತರ ಹುಟ್ಟಬೇಕು ಅಂತಾನೆ. ನನಗೆ ಸಿಡ್ಲು ಬಡ್ದಂಗೆ ಶಾಕ್ ಆಗೋಯ್ತು ನನಗೆ. ಏನಯ್ಯ, ಆಲ್ರೆಡಿ ಹೀರೋ ಆಗಿದ್ದಾಯಿತು, ಪ್ರೂವ್ ಆಗಿದ್ದಾಯಿತು,
ಎಲ್ಲವೂ ಸಿಕ್ಕಿದೆ, ಸರ್ವಸ್ವವೂ ಸಿಕ್ಕಿದೆ ಅಂತ ಅಂದಮೇಲೆ ಇನ್ನೂ ಆತನಿಗೆ ಕಾಡ್ತಾ ಇರೋದೇನು ಅಂತಂದರೆ, ಮುಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ನಾನು ಇನ್ನೊಂದು 4 ಇಂಚು ಎತ್ತರ ಆಗಬೇಕು ಅಂದಾಗ ನನಗೆ ಓಹೋ ಹೋ ಹೋ ಕೊಟ್ಟ ನೋಡಿ ಭಗವಂತ ನನಗೆ ಆನ್ಸರು. ಅಂದರೆ ಆಸೆಗೆ ಕೊನೆ ಇಲ್ಲ. ನೀನೇನು ಇಷ್ಟಪಡ್ತೀಯೋ ಅದಕ್ಕೆ ಕೊನೆಯೇ ಇಲ್ಲ. ಅದು ನೀನು ಒಂದಾದ್ಮೇಲೆ ಲೂಪ್ ಅದು. ಸೊ ಕರೆಕ್ಷನ್ ಆಗಬೇಕಾಗಿರೋದಲ್ಲಿ ಈ ಬೇಸಲ್ಲಿ ಕರೆಕ್ಷನ್ ಆಗಬೇಕು, ಇಲ್ಲ ಅಂದರೆ ಅದು ಕರೆಕ್ಷನ್ನೇ ಆಗಲ್ಲ. ಇದಕ್ಕೆ ಅಂಟ್ಕೊಂಡಂಗೆ ಇನ್ನೊಂದು ನನ್ನ ಜೀವನದ ಕಥೆನ ಹೇಳ್ತೀನಿ. ಸುಮ್ಮನೆ ಒಂದಿನ ಮನೇಲಿದ್ವಿ, ನನ್ನ ತಮ್ಮ ದಿಢೀರಂತ ಒಂದು ನಾಯಿನ ಮನೆಗೆ ತಂದುಬಿಟ್ಟ. ಅದು ಪಾಮೆರಿಯನ್ ನಾಯಿ, ಸಖತ್ ಚೂಟಿಯಾಗಿತ್ತು. ಮರಿ ಅಲ್ಲ, ಆಲ್ರೆಡಿ 1 ವರ್ಷ ಆಗಿದೆ, ಅದು ಸ್ವಲ್ಪ ದೊಡ್ಡದಾಗಿ ತಂದ. ಸರಿ, ಅದು ಹೊಂದ್ಕೊಂಡು ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿತ್ತು, ಎಷ್ಟು ಆ್ಯಕ್ಟಿವ್ ಆಗಿತ್ತು ಅಂತಂದರೆ, ನಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲ ಹತ್ತಿರದಲ್ಲಿ ಅದೊಂದೇ ಗಂಡು ಮರಿ ಥರ ಇತ್ತು. ಪಕ್ಕದ ರೋಡಲ್ಲಿ ಯಾರೋ ಒಂದು ಹೆಣ್ಣು ಮರಿ ತಂದರು, ನಿಮ್ಮ ಗಂಡು ಇಷ್ಟೊಂದು ಆ್ಯಕ್ಟಿವ್ ಆಗಿ ಆಗಿರೋದು ಒಂದು ಮರಿ ಇದು ಮಾಡ್ಬೋದಾ? ಸರಿ ಆಯಿತು, ತೊಗೊಂಡೋಗಿ ಅಂತ ಅವ್ರ ಮನೇಲಿ 1 ವಾರ ಆಯಿತು. ಅದಾದಮೇಲೆ ಅದಕ್ಕೆ ಒಂದಷ್ಟು ಮರಿಗಳಾಯಿತು. ಈಗ ನಮ್ಮ ತಾಯಿಗೆ ಒಂದು ಕ್ಯೂರಿಯಾಸಿಟಿ, ಅಯ್ಯೋ ನಮಗೊಂದು ಮರಿ ಕೊಡ್ರಿ, ಇದ್ರ ಜೊತೆ ಇದು ಒಂಟಿ ಇದೆ ನಮ್ಮ ಮನೇಲಿ ಆಟಾಡೋಕ್ಕೆ, ಒಂದು ಮರಿ ಕೊಡಿ. ಸರ್ ಅಲ್ಲಿಂದ ಒಂದು ಹೆಣ್ಣು ಮರಿನ ತಂದ್ವಿ. ಅದು ಆಟ ಆಡ್ಕೊಂಡು ಇದ್ರ ಜೊತೆ ಬೆಳೀತು, ಇದು ಆ್ಯಕ್ಟಿವ್ ಅದು ಆ್ಯಕ್ಟಿವ್, ಮನೆ ಹಿಂಗೆ ಒಂದು ನಂದಗೋಕುಲ ಥರ. ಅದಾದಮೇಲೆ ಇದೆರಡಕ್ಕೂ ಒಂದು ಮರಿ ಆಯಿತು. ಅದು 6 ಮರಿ ನಮ್ಮ ಮನೇಲೇ ಆಯಿತು. ಸೊ ಒಂದೊಂದು ಮರಿನೂ ನಾವು ಯಾರಿಗೋ ಕೊಡ್ಬೇಕಾದ್ರೆ ಕಣ್ಣು ಹತ್ತು ಕಣ್ಣೆಲ್ಲ ಇಷ್ಟು ದಪ್ಪ, ಕೆನ್ನೆ ಇಷ್ಟು ದಪ್ಪ, ನಮ್ಗೆ ಆಗಿಲ್ಲ. ಕೊನೆಗೆ ತಿರ್ಗಾ ಇದೆರಡೇ ಆಗಿಬಿಡುತ್ತೆ, ಇದೆರಡಕ್ಕೊಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಡೋಣ ನಾವು ಅಂತ 3ನೇ ಒಂದು ಮರಿನ ಇಟ್ಕೊಂಡು ಹಿಂಗಾಯಿತು. ಹಿಂಗೆ ಹೋಗಿ ಏನಾಯಿತು, ನಮ್ಮ ಮನೇಲಿ ಒಂದು 10-15 ವರ್ಷದವರೆಗೂ ನಮ್ಮ ಮನೇಲಿ ಒಂದು 3 ಮರಿಗಳು. ನಿಜ ಹೇಳ್ತೀನಿ, ಆನೆಸ್ಟ್ಲಿ ಹೇಳ್ತೀನಿ, ಅವು 3 ಇದ್ದಾಗ ಅದು ಏನು ನಮ್ಮ ಸ್ಟ್ರೆಸ್ ಅದು ತೊಗೊತಾ ಇತ್ತೋ ಏನೋ ಪಾಪ ಗೊತ್ತಿಲ್ಲ. ನಾವು ಖುಷಿಯಾಗಿದ್ವಿ, ಸಂಭ್ರಮಿಸ್ತಾ ಇದ್ವಿ, ಎಲ್ಲವೂ ಇತ್ತು. ಆದರೆ ಪಿಕ್ಚರ್ ಅಭಿ ಬಾಕಿ ಹೇ. ಕತೆ ಯಾವಾಗ ಬಿಡ್ತಾಯಿತ್ತು ಅಂದರೆ, ಒಂದೊಂದು ಮರಿ ನಮ್ಮನ್ನು ಬಿಟ್ಟು ಹೋದಾಗಲೂ ನಾವು ಎಷ್ಟು ಹತ್ತಿದ್ದೀವಿ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಇವತ್ತಿಗೂ ಅಸಾಧ್ಯ. ಒಂದೊಂದು ಮರಿನೂ ಅದು ಅದರ ಕಾಲ ಮುಗಿತಾ ಬಂದಾಗ ಅದಕ್ಕೊಂದು ಆಪ್ರೇಷನ್, ಅದಕ್ಕೊಂದು ಟ್ರೀಟ್ಮೆಂಟ್ ಅಂತ ಹೋದಾಗ ಅಪ್ಪ ಅದ್ರ ನೋವು ಅನುಭವಿಸಿರೋದು ಅಷ್ಟಲ್ಲ ನಾವು. ಅದಾದಮೇಲಿಂದ ಬೇಡಪ್ಪ, ಇವಾಗ ಇದು ನನಗೆ ಬಂತಲ್ಲ, ಇದು ನಾಲೆಡ್ಜ್ ಅಲ್ಲ, ಬುಕ್ ಓದಿ ಬರೋದು ನಾಲೆಡ್ಜು, ಇದು ವಿಶ್ಡಮ್, ಜ್ಞಾನೋದಯ ಆಗೋಯ್ತಿದು. ಓಹೋ ಅಟ್ಯಾಚ್ಮೆಂಟ್ ಅಂದ್ರೆ ಹಿಂಗೆ, ಬೇಡಪ್ಪ. ಅದಕ್ಕೆ ನನ್ನ ಮಗ ಹಠ ಮಾಡು, ನನ್ನ ಮಗಳು ಹಠ ಮಾಡು, ಇವಾಗವ್ರಿಗೂ ನಾನು ನಾಯಿ ತಂದಿಲ್ಲ ಮನೆಗೆ. ಬಟ್ ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರು ನಮ್ಗೆ ಬೇಕೇ ಬೇಕು ಅಂತ ಒಂದು ಖುಷಿಗೇನಾರು ಅವ್ರು ಸಾಕ್ಕೊಂಡ್ರೆ ಅವ್ರಿಗೆ ಬಿಟ್ಟಿದ್ದು. ತಿರ್ಗಾ ಅವ್ರಿಗೂ ಇದೇ ಪಾಠನೇ ಸ್ಟಾರ್ಟ್ ಆಗುತ್ತೆ, ಅವ್ರಿಗೇನು ಇದು ಬೇರೆ ಪಾಠ ಆಗಲ್ಲ, ಅದು ಕಟ್ಟಿಟ್ಟ ಬುತ್ತಿ. ಸೊ ಈ ರೀತಿಯಾಗಿ ಇವಾಗ ರಿವರ್ಸ್ ಅನಲೈಸ್ ಮಾಡೋಣ. ಇಷ್ಟು ನೋವು ನನಗೆ ಬಂದಿದ್ದು ಯಾಕೆ? ಆ ನಾಯಿ ತಂದಿದ್ದಕ್ಕ ಅಲ್ಲ, ನಮ್ಮನೇಲಿ ಒಂದು ನಾಯಿ ಇರಬೇಕು ಅಂತ ಒಂದು ಆಸೆ ಬಂತಲ್ಲ, ಆ ಆಸೆಯೇ ಕಲ್ಪ್ರಿಟ್. ಆ ಆಸೆಗೆ ಇನ್ನೊಂದು ಆಸೆ ಮರಿ ಹಾಕ್ತು, ಆ ಮರಿನ ಇಟ್ಕೊಳ್ಳೋಣ ಅಂತ ಇನ್ನೊಂದು ಆಸೆ ಬಂತಲ್ಲ, ತಿರ್ಗಾ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬಂತಲ್ಲ, ಮೋಹ ಬಂತಲ್ಲ, ಅದು ಇನ್ನೊಂದು ಕ್ಲಾಕು. ಅದ್ರ ಜೊತೆಗೆ ಇನ್ನೊಂದು ಇಟ್ಕೊಳ್ಳೋಣ ಅಂತ ಅನ್ನಿಸ್ತಲ್ಲ, ಅದ್ರ ಜೊತೆಗೆ ಈ ಮರಿ ಲೂಪು. ಸೊ ಇದೆಲ್ಲ ಸೇರ್ಕೊಂಡು ಇದೇನೇ ಗೊಬ್ಬರ ಆಗೋದು, ಇದನ್ನೇ ಸಂಸಾರದಲ್ಲೂ ಆಗೋದು. ಹೇಗೆ ಒಂದು ಪ್ರಾಣಿ ಪಕ್ಷಿ ತಂದಾಗ ನಮಗಿದೆಲ್ಲವೂ ಆಗುತ್ತೋ, ಜೀವ ಅದ್ರ ಜೊತೆ ನಮಗೊಂದು ಕಮಿಟ್ಮೆಂಟ್, ಅದಿರೋವರೆಗೂ ನಾವೆಲ್ಲೂ ಹೋಗೋಕ್ಕಲ್ಲ, ಇಲ್ಲ ಯಾರೊಬ್ರು ಮನೇಲಿ ಇರಲೇಬೇಕು, ಅದಕ್ಕೆ ಊಟ ಹಾಕ್ಬೇಕು, ಅದು ನೀರು ಯಾರೋ ಮನೇಲಿ ಬಿಟ್ಟರೆ ಅದು ಕುಯ್ಯೋ ಅಂತ ಇರುತ್ತೆ ನೋಡಿ, ಎಂಥ ಕಮಿಟ್ಮೆಂಟ್. ಒಂದು ಫ್ಯಾಮಿಲಿಯ ಸ್ಮಾಲರ್ ವರ್ಷನ್ ಇದು. ಈಗ ಯಾರೋ ಒಬ್ರು ಬ್ಯಾಚುಲರ್ ಇದ್ದಾರೆ, ಮದುವೆ ಆಗಿಲ್ಲ ಅಂತಂದರೆ ಒಂದು ನಾಯಿ ಕೊಡಿಸ್ಬಿಟ್ರೆ ಆಗೋಯ್ತು ಅವ್ರ ಕಮಿಟ್ಮೆಂಟು ಅನ್ನೋ ಹಾಗೆ ಇದರ ಲಾರ್ಜರ್ ಪಿಕ್ಚರ್. ಅದಕ್ಕೆ ನನಗೆ ಇವಾಗ ಯಾರು ಸಿಗ್ತಾ ಇರ್ತಾರೆ, ನಂಗೆ ಅಣ್ಣ ನನ್ನ ಮದುವೆ ಅಣ್ಣ ಇನ್ವಿಟೇಷನ್ ಬರಲೇಬೇಕು ನನಗೆ ಅಂತಂದಾಗ, ಆಹಾ ಇನ್ನೂ ಇವಾಗ ಸ್ಟಾರ್ಟಿಂಗ್ ಲೈನಲ್ಲಿ ಇದೆ, ಅಣ್ಣ ಇನ್ನೂ ಎಷ್ಟು ದೊಡ್ಡ ರಿಲೇ ರೇಸ್ ಓಡಬೇಕು, ಏನೇನು ಕಾದಿದೆಯಪ್ಪ ನನಗೆ ಅಂತ ಮೈಂಡ್ ವಾಯ್ಸ್ ಒಳಗಡೆ ನನಗೆ. ಆಯ್ತಪ್ಪ ಬರ್ತೀನಿ ಅಣ್ಣ, ನಂದು ಲವ್ ಮ್ಯಾರೇಜ್ ಅಣ್ಣ. ಲವ್ ಮ್ಯಾರೇಜು ಓಕೆ, ಲವ್ ಏನಕ್ಕೆ ಮಾಡಿದ್ದು? ಈಗ ನಮ್ಗೆ ಏನಾಗ್ತದೆ ಸಮಸ್ಯೆ ಅಂತಂದರೆ, ಯೂತ್ಸಲ್ಲಿ ಒಂದು ನನಗೆ ಮದುವೆ ಆಗ್ತಿಲ್ಲ, ನಾನು ಲವ್ ಮಾಡ್ತೇನೆ, ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ, ನಿಧಾನಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾನು ಮದುವೆ ಯಾಕೆ ಆಗಬೇಕು? ನಾನು ಯಾರನ್ನೋ ಲವ್ ಯಾಕೆ ಮಾಡ್ತಾಯಿನಿ? ಫ್ರ್ಯಾಂಕಾಗಿ ಬರ್ಕೋಬೇಕ್ರಿ ಇವಾಗ ಈ ಡೈರಿಲಿ. ಅಲ್ಲಿ ತುಂಬ ಕೊಳಕ್ಕೊಳಕಾಗಿ ಏನಾದ್ರು ಬರ್ಕೊಳ್ಳಿ, ಅದು ನಿಜ ಇರಬೇಕಲ್ಲಿ, ಇಲ್ಲಿ ಇರೋ ಫ್ಯಾಕ್ಟ್ ತಾನೇ. ಇದನ್ನು ಗುರುಗಳು ತುಂಬ ಸ್ಟ್ಯಾಂಡರ್ಡ್ ಪದಗಳನ್ನು ಬಳಸಿ ತುಂಬ ಸ್ಟ್ಯಾಂಡರ್ಡಾಗಿ ಹೇಳ್ಬಿಡ್ತಾರೆ. ನಿಮ್ಮದೆಲ್ಲ ಏನರೋ ಇರೋದು ಫೈಟ್ ಎರಡೇ ಕಣೋ, ಒಂದು ಊಟ, ಒಂದು ಗಲಾಟೆ, ಇನ್ನೊಂದು 3ನೇದು ರೊಮ್ಯಾನ್ಸ್. ಇದು 3ಕ್ಕೆ ತಾನೇ ನೀವು ಮಾಡೋದು ಎಲ್ಲವೂ. ಅಂದರೆ ಅರ್ಥ ಏನು? ಊಟ ಅಂತಂದರೆ ಸರ್ವೈವಲ್, ಇಡೀ ಸರ್ವೈವಲ್ ಬಂದ್ಬಿಡುತ್ತೆ ಅದರಲ್ಲಿ. ಗಲಾಟೆ ಅಂದರೆ ಏನು ಅಂತಂದರೆ ಪವರ್, ನನ್ನ ಕಂಟ್ರೋಲ್ ಎಲ್ಲರೂ ಇರಬೇಕು, ನಾನು ಹೇಳ್ದಂಗೆ ಅವ್ರು ಕೇಳಬೇಕು.
ಇದು ಗಲಾಟೆ ಕ್ಯಾಟಗರಿಲಿ ಬಂದ್ಬಿಡೋದು. ಇನ್ನು ರೊಮ್ಯಾನ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ, ದೇಹದ ನೀಡುಗಳು. ಇದನ್ನು ಫ್ರ್ಯಾಂಕಾಗಿ ಒಪ್ಕೊಂಡು, ಫ್ರ್ಯಾಂಕಾಗಿ ಮಾತಾಡಿ, ಫ್ರ್ಯಾಂಕಾಗಿ ಕೋಆರ್ಡಿನೇಟ್ ಮಾಡಿ, ಓಪನ್ನಾಗಿ ಮಾತಾಡಿದಾಗ ಅದು ಲವ್ವಾ ಅಥವಾ ಅದು ಅರೇಂಜ್ಡ್ ಮ್ಯಾರೇಜ್ ಅಂತ ಕರಿತೀವಲ್ಲ, ಅದು ಅರೇಂಜ್ ಸೆಕ್ಯೂರಿಟಿಗಳಾಗ್ತಾ ಇದೆಯಾ, ಇದನ್ನು ಹೇಳೋರು ಯಾರೂ ಇಲ್ಲ. ಎಲ್ಲರಿಗೂ ಒಂದು ಆಸೆ, ಒಂದು ಅಟ್ರ್ಯಾಕ್ಷನ್, ನೋಡಬೇಕು, ಲವ್ ಮಾಡಬೇಕು, ಮದುವೆ ಆಗಬೇಕು, ಊಟಿಗೆ ಹೋಗಬೇಕು. ಹೋಗೋ 10 ದಿನದ ಊಟಿ ನೆಕ್ಸ್ಟ್ ಲೈಫ್ ಲಾಂಗ್ ಡ್ಯೂಟಿ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇದು ಹೀಗೆ ಒಂದು ಸುಳಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ತಪ್ಪು ಅಂತಲೂ ಹೇಳಲ್ಲ, ಯಾಕಂದರೆ ಇದನ್ನು ನಾನು ಮಾತಾಡಿದೆ, ಹಂಗಾರೆ ಯಾರು ಮದುವೆನೇ ಆಗಬಾರ್ದು, ಆಧ್ಯಾತ್ಮ ಅಂತ ಬಂದರೆ ಯಾರು ಮದುವೆನೇ ಆಗಬಾರ್ದಲ್ವಾ ಅಲ್ವಾ ಗುರುಜಿ, ಇದು ಬೆಸ್ಟ್, ಇದು ಒಳ್ಳೆ ಡೀಲ್, ಇದು ನಮ್ಗೆ ಯಾರು ಹೇಳೋರಿಲ್ಲ. ಅವಾಗ ಹಿಂಗಾಯ್ತು ಅವಾಗಂದರು ಇಲ್ಲ, ಇದಕ್ಕೆ ಇನ್ನೊಂದು ಥರನೂ ಇದೆ. ಯಾರು ಮದುವೆ ಆಗ್ತಾನೋ ಅವನಿಗೆ ಪಿಕ್ಚರ್ ಬಿಡ್ತೀವಾಗ ಎಲ್ಲವೂ ಗೊತ್ತಾಯ್ತಲ್ಲ, ಅವನು ನಿಜಾಂಶ, ಇದು ಹಿಂಗೆ ಅದು ಹಾಗೆ ಎಲ್ಲ ನೋಡಿದ್ನಲ್ಲ ಅವನು. ಒಂದು ರೀತಿ ಸಂಸಾರ ಅನ್ನೋದು ಒಂದು ಯಜ್ಞ ಇದ್ದಂಗೆ, ಒಂದು ತಪಸ್ಸಿದ್ದಂಗೆ. ಅದರಲ್ಲಿ ಅವನು ಪಾಸೇ ಆಗಲಿ, ಅವನು ಫೇಲೇ ಆಗಲಿ, ಒಟ್ಟು ಅವನದನ್ನೆಲ್ಲ ನೋಡಿ ಆಚೆ ಬಂದಿರೋದ್ರಿಂದ ನೆಕ್ಸ್ಟ್ ಅವ್ನು ಧ್ಯಾನಕ್ಕೆ ಹೋದಾಗ, ಅವ್ನು ಕೂತ್ಕೊಂಡಾಗ ಅವನು ಏನೂ ಡಿಸ್ಟರ್ಬೆನ್ಸ್ ಇರಲ್ಲ. ವೆರಾಸ್ ಈ ಒಂದು ಮ್ಯಾಟ್ರನ್ನೇ ಸ್ಕಿಪ್ ಮಾಡಿ ಹೋಗೋನು ಇರ್ತಾನೆ ಗೊತ್ತಾ, ಬೇಡ ಅಂದ್ಬಿಟ್ಟು ಅಂತ. ಅವನು ಕೂತಂಗೆ ನಾಳೆ ದಿವಸ ಅಯ್ಯೋ ನಾನು ಆಗಿದ್ರೆ ಚೆನ್ನಾಗಿರೋದು, ನನಗೆ ಹಿಂಗಿದ್ರೆ ಚೆನ್ನಾಗಿರೋದು, ನನಗೊಂದು ಮಗಳಿರಬೇಕಾಗಿತ್ತು, ಈ ಆಸೆಗಳು ಬಂತು ಅಂತಂದರೆ ಅವನು ಇದನ್ನು ಹೆಂಗೆ ಪಾಸಾದ. ಅವನಿಗೊಂದು ಫ್ಲೈಓವರ್ ಸಿಗಲಿಲ್ಲ, ಮತ್ತೆ ಅವನು ಫ್ಲೈಓವರ್ ಅಂದ್ಕೊಂಡು ಅವ್ನು ಹೊಟ್ಟೋದ. ಬಟ್ ಆದರೆ ತಿರ್ಗಾ ನೋಡ್ರೆ ಫ್ಲೈಓವರ್ ಕರ್ಕೊಂಬಂದು ಅವ್ನು ತಿರ್ಗಾ ವಾಪಸ್ ರೋಡ್ಗೆ ಬಿಟ್ಟಿದೆ, ಯಾಕಂದ್ರೆ ಅವನು ಇನ್ನೂ ಆಸೆನ ದಾಟಿಲ್ಲ. ಅದಕ್ಕೆ ಬುದ್ಧ ಸುಮ್ಮನೆ ಇದ್ದ, ಜಗವ ಗೆದ್ದ ಅಂತ. ಬುದ್ಧ ಸುಮ್ಮನೆ ಇದ್ದ, ಜಗವ ಗೆದ್ದ, ಇದು ದೊಡ್ಡ ಫಾರ್ಮುಲಾ ಅವ್ರು ಹೇಳಿದ್ದು. ಬುದ್ಧ ಹೇಳಿದ ಫಾರ್ಮುಲಾ ಏನು, ಆಸೆಯೇ ದುಃಖಕ್ಕೆ ಮೂಲ, ಸಿಂಪಲ್ ಒನ್ ಲೈನ್. ಬಟ್ ಅದನ್ನು ಬಿಡಿಸಿದ್ರೆ ಎಷ್ಟು ದೊಡ್ಡ ಕ್ಯಾಲೆಂಡರ್ ಅದು. ಈಗ ನಮ್ಮ 2026 ಇದೆಲ್ಲ ಅವನ ಜೊತೆ ಡಿಸ್ಕಷನ್ ಆಯಿತು. ಏನಪ್ಪ ಏನು ಮಾಡ್ತೀಯ ನೀನು ಇವಾಗ, ರೆಸೊಲ್ಯೂಷನ್ ಅಂದರೆ ಏನು ಮಾಡ್ಕೊತೀಯ? ಸೊ ನಾನು ಆನೆಸ್ಟಾಗಿರ್ತೀನಿ, ನಾನು ತಪ್ಪಿದ್ರೂ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊತೀನಿ, ನಾನು ಒಳ್ಳೆಯವನು ಅನ್ನೋದನ್ನು ಒಂದು ಕಡೆ ಬರ್ಕೊತೀನಿ. ಇದು ನನ್ನ ಸೀಕ್ರೆಟ್ ಬುಕ್, ಇದು ನನ್ನ ಮಿರರ್ ರಿಫ್ಲೆಕ್ಷನ್ ಅಂತ ಮಾಡಿಕೊಂಡು ಸೀರಿಯಸ್ಸಾಗಿ ನಮ್ಮ ಮೇಲೆ ನಾವೇ ಮಾಡ್ಕೊಳ್ಳೋ ಹೋಮ್ವರ್ಕ್ ಇದೆಯಲ್ಲ, ಸೆಲ್ಫ್ ಅಸೆಸ್ಮೆಂಟು, ಅದನ್ನು ಒಂದು ರೆಸೊಲ್ಯೂಷನ್ ಆಗಿ ತೊಗೋಬೋದಲ್ಲ ಈ ವರ್ಷ 2026ಗೆ. ಇದು ನನ್ನ ಒಂದು ಸ್ಮಾಲ್ ಸಜೆಷನ್, ಮತ್ತು ನಾನು ಮಾಡಿದಂಥ ಓನ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟಿಂದ ನಾನು ಇವತ್ತಿಗೂ ಕಲಿತಾ ಇರ್ತಕ್ಕಂಥ ಪಾಠಗಳು, ತಕ್ಕ ಮಟ್ಟಿಗೆ ನಾನು ತಿದ್ಕೊಂಡು ಹೋಗ್ತಾ ಇರ್ತಕ್ಕಂಥವು. ಎಲ್ಲ ಒಂದೇ ದಿನ ಆಗಲ್ಲ, ಎಲ್ಲ ಒಂದೇ ದಿನ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ಎನಿವೆ, ಈಗ ಈ ನಾಯಿದಿಂದ ಕಲ್ತಿರೋ ಪಾಠ, ಅವಾಗ ಮದುವೆ ಆಗಿರಲಿಲ್ಲ ನನಗೆ, 3 ನಾಯಿ ಹಿಂಗೆ ಸತ್ತೋಯ್ತು, ಇಷ್ಟೆಲ್ಲ ಹಂಗಾರೆ ನಾನು ಮದುವೆ ಹಾಕಾದೆ. ತಿರ್ಗಾ ನಾನು ಆಗಿದ್ದಂಥ ಒಂದು ಸಾಮಾಜಿಕ ವಿಚಾರಗಳಿರ್ಬೋದು, ಅಥವಾ ಹಿಂಗಿದ್ರೇ ಹಿಂಗೆಲ್ರಿಗೂ ಲೆಕ್ಕ ಅಂತ ಬರುತ್ತೆ ಅಂತ ಇರ್ಬೋದು, ಕೊನೆಗೆ ನನ್ನ ದೇಹದ ರಿಕ್ವೈರ್ಮೆಂಟು ಇರ್ಬೋದು, ಎಲ್ಲವೂ ಸೇರಿಕೊಂಡು ಮತ್ತು ನಮ್ಗೆ ಯಾರೂ ಅವಾಗ ಎಕ್ಸಾಕ್ಟ್ಲಿ ಗೈಡ್ ಮಾಡೋಕ್ಕೆ ಇಲ್ಲದೆ ಇರೋವಂಥದ್ದು. ಅದಕ್ಕೆ ಇದು ಹೇಳೋದೇನು ಅಂತಂದರೆ ಮಜಾ, ಒಂದೊಂದ್ಸಲಿ ಗುರುವಿನ ಪ್ರವೇಶ ಅಥವಾ ಅವನ್ನ ಕೋಚ್ ಅಂತ ನಾವು ತೊಗೊತೀವಿ ಅಂದರೆ, ಅವ್ನು ಹೆಂಗಾಗ್ಬಿಡುತ್ತೆ ಅಂತಂದರೆ ಮಿಡಲ್ ಆಫ್ ದಿ ಗೇಮಲ್ಲಿ ಸಿಕ್ಬಿಡ್ತಾನೆ. ಮಿಡಲ್ ಆಫ್ ದ ಗೇಮಲ್ಲಿ ಸಿಕ್ಕಿದ್ಮೇಲೆ ಇವಾಗಿಂದ ಆಟದ ರೂಪರೇಷೆಗಳು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ನಾವು ಅಷ್ಟೊತ್ತಾಗಲೇ ಆಟ ಹಾಕಿ ಇಳಿದ್ಬಿಟ್ಟಿರ್ತೀವಿ. ಅದು ಕೆಲವ್ರ ಲೈಫ್. ಇನ್ನು ಕೆಲವ್ರ ಲೈಫಲ್ಲಿ ಅವನೆಲ್ಲ ಎಂಟ್ರಾಗಕ್ಕೆ ಮುಂಚೆನೇ ಸಿಕ್ಬಿಟ್ಟು ಸರಿ ಮಾಡ್ತಾ ಇರ್ತಾನೆ. ಸೊ ಎಷ್ಟೋ ಜನಕ್ಕೆ ಎಷ್ಟೋ ಥರದಕ್ಕೆ ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಏನೋ ಸಿಕ್ಕಿಲ್ಲ ಅಂತಂದಾಗೆಲ್ಲ ಅದು ಒಂದು ರೀತಿ ಬ್ಲೆಸ್ಸಿಂಗ್ಸ್ ಅಪ್ಪ. ಅದು ಸಿಕ್ಕಿಲ್ಲ ಅನ್ನೋದು ಒಂದು ರೀತಿ ಬ್ಲೆಸ್ಸಿಂಗ್ಸೇ ಅದು. ಯಾಕಂದರೆ ಅದು ಸಿಕ್ಕಿದ್ರೆ ಏನಾಗ್ತಾಯಿತ್ತೋ ಗೊತ್ತಿಲ್ಲ. ಈಗ ಅದು ಸಿಕ್ಕಿಲ್ಲ ಅನ್ನೋದು ಒಂದೇ ನಿಮ್ಮ ಕೊರಗು. ಸಿಕ್ಕಿದ್ದಿದ್ರೆ ಏನಾಗ್ತಾಯಿತ್ತು ಅದು ನಮಗೆ ಗೊತ್ತಿಲ್ಲ. ಸೊ ಅದನ್ನು ಆ ರೀತಿ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಲೈಫ್ ಲಾಂಗು ಸ್ಟ್ರೆಸ್ಸಲ್ಲೇ ಇರಬೇಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇರ್ತೀನಿ. ಈಗ ಇದರ ಮುಂದುವರೆದ ಭಾಗವಾಗಿ ಮದುವೆ ಆಯಿತು, ಓಕೆನಾ, ಮಗ ಹುಟ್ಟಿದ, ಆದರೂ ನನ್ನ ಆಸೆ ಕಮ್ಮಿ ಆಯಿತಾ ಅಂದ್ಕೊಂಡಂಗೆ ಮದುವೆನೂ ಆಯಿತು, ಅಂದ್ಕೊಂಡಿದ್ದು ಹುಡುಗಿನೇ ಮದುವೆ ಆದೆ, ಎಲ್ಲವೂ ಚೆನ್ನಾಗಾಯಿತು. ಆದರೂ ನನಗೆ ಮಗಳು ಬೇಕು, ಹೆಣ್ಮಗು ಬೇಕು, ನಂಗೆ ಹೆಣ್ಮಗು ಆಗಿಲ್ಲ. ಈ ಕೊರಗು ನನ್ನನ್ನು ಸದಾ ಕಾಡ್ತಾನೆ ಇತ್ತು. ಒನ್ ಫೈನ್ ಡೇ ಏನಾಯಿತು ಅಂತಂದರೆ, ನನ್ನ ಪ್ರೇಮಂ ಪೂಜ್ಯಂ ಅನ್ನೋ ಒಂದು ಸಿನಿಮಾ ನಾನೇನು ಮಾಡೋ, ನಿರ್ದೇಶಕರು ಡಾಕ್ಟರ್ ರಾಘವೇಂದ್ರ ಅಂತ, ಅವರು ತುಂಬ ಉಡುಪಿ ಕೃಷ್ಣನ ಭಕ್ತರು ಮತ್ತು ರಾಯರ ಭಕ್ತರು. ಸರಿ, ಹೀಗೆ ಎಲ್ಲ ಒಂದು ಸತಿ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ನಾನು ಉಡುಪಿಗೆ ಎಲ್ಲ ಹೋಗ್ತೀನಿ, ಮಂಗಳೂರು ಅವ್ರ ಮನೆ ಎಲ್ಲ ಇದಾಗಿದ್ದಾಗ ಅವರು ನನಗೆ ಪಾಜಕ ಅಂತ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ನೋಡಿಲ್ವಾ ಮಾಸ್ಟರ್ ನೀವು ಅಂತಾರೆ. ಇಲ್ಲ ನನಗೆ ಗೊತ್ತಿಲ್ಲ ಅಂತೀನಿ. ಉಡುಪಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ಪಾಜಕ ಅನ್ನೋ ಒಂದು ಈ ಕ್ಷೇತ್ರ ಇದೆ.
ಇದು ಮಧ್ವಾಚಾರ್ಯರ ಮನೆ, ಅವರು ಹುಟ್ಟಿ ಆಡಿ ಬೆಳೆದಂಥ ಮನೆ. ಇಲ್ಲಿ ಕಾಣ್ತಾ ಇರತಕ್ಕಂಥ ತುಳಸಿ ಕಟ್ಟೆ ಏನಿದೆ, ಇಲ್ಲೇ ಅವರು ಅಕ್ಷರಾಭ್ಯಾಸ ಮಾಡಿದ್ದು ಮಗುವಾಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಇವತ್ತಿಗೂ ಯಾವುದಾದ್ರೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಬಂದು ಮಾಡಿಸೋವಂಥ ಒಂದು ಪ್ರತೀತಿ ಇದೆ. ಸೊ ಇದು ತುಂಬ ಒಳ್ಳೆ ಜಾಗ, ಒಳ್ಳೆ ಕ್ಷೇತ್ರ. ಸಮಯ ಆದರೆ ಉಡುಪಿಗೆ ಹೋದವರು ಇಲ್ಲಿಗೂ ಹೋಗಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ನಾನು ಹೇಳ್ತಾ ಇದ್ದೀನಿ. ಹೀಗೆ ಒಳಗಡೆಗೆ ಬಂದರೆ ಇಲ್ಲಿ ವಾಸುದೇವ ತೀರ್ಥ ಅಂತ ಇದೆ ನೋಡಿ. ಇಲ್ಲಿ ಇತ್ತು ಅಂತ ನಾನು ಬಂದಿದ್ದ ದಿನವೇ ಈ ಫಾರಿನರ್ಸ್ ಎಲ್ಲ ಬಂದಿದ್ದರು. ಸೊ ಅವರು ಅಲ್ಲೆಲ್ಲ ಕೂತ್ಕೊಂಡು ಒಬ್ಬರು ಗೈಡ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಬಟ್ ನಾನು ಆಲ್ರೆಡಿ ಈ ಜಾಗಕ್ಕೆ ತುಂಬ ಸತಿ ಹೋಗಿದ್ದರಿಂದ ನನಗೆ ಸ್ವಲ್ಪ ವಿಚಾರ ಆಲ್ರೆಡಿ ಗೊತ್ತಿತ್ತು. ಇವಾಗ ಇಲ್ಲಿರೋ ಜಾಗದ ಬಗ್ಗೆ ನೋಡ್ಕೊಂಡು ಹೋಗೋಣ. ಇದನ್ನ ನೆನ್ಪಿಟ್ಕೊಳ್ಳಿ, ವಾಸುದೇವ ತೀರ್ಥ. ಓಕೆ, ಇದಾದ ಮೇಲೆ ಈಗ ನೀವು ನೋಡ್ತಾ ಇರೋ ಜಾಗ ಬಂದು ಇಲ್ಲಿ ಹಾಲು ಮೊಸರು ಎಲ್ಲ ಶೇಖರಿಸಿ ಇಡ್ತಾ ಇದ್ರಂತೆ. ಸೊ ಇದನ್ನ ಮುಚ್ಚಕ್ಕೆ ಅಂತಾನೆ ಒಂದು ದೊಡ್ಡ ಚಪ್ಪಡಿ ಕಲ್ಲನ್ನೇ ಮುಚ್ಚಿಬಿಟ್ರಂತೆ ಯಾರು, ಮಧ್ವಾಚಾರ್ಯರು. ಯಾಕೆ ಇದು ಇಲ್ಲಿ ಫೇಮಸ್ಸು ಅಂತಂದರೆ, ಇದನ್ನ ಮುಚ್ಚಿದ್ದು ಒಂದು ಚಿಕ್ಕ ಮಗು. ಇಷ್ಟು ದೊಡ್ಡ ಚಪ್ಪಡಿ ಕಲ್ಲನ್ನು ಆ ಮಗು ಹೆಂಗೆ ಎತ್ತಿತು, ಹೆಂಗೆ ಕ್ಲೋಸ್ ಮಾಡ್ತು ಅನ್ನೋದು ಒಂದು ದೊಡ್ಡ ಆಶ್ಚರ್ಯ. ಯಾಕಂದರೆ ಅವರು ವಾಯುದೇವರ ಅವತಾರ ಆಗಿದ್ದರಿಂದ ಮಧ್ವ, ಭೀಮ, ಹನುಮ ಅಂತ ಕರೀತಾರೆ. ಹಾಗಾಗಿ ಅವ್ರಿಗೆ ಆ ಶಕ್ತಿ ಇತ್ತು ಅಂತ ತೋರಿಸೋದಕ್ಕೆ, ಆ ಒಂದು ಲೀಲೆ ನಡೆಯೋದಕ್ಕೆ ಇದು ನಡೆದಿರ್ತಕ್ಕಂಥದ್ದು. ಅದಾದಮೇಲೆ ಈಗ ನೀವು ನೋಡ್ತಾ ಇರೋ ಈ ಮರ ಏನಿದೆ ಇದು, ಬಟ್ ಈ ಮರ ಡೈರೆಕ್ಟು ಸಸಿ ನೆಟ್ಟಿದ್ದಲ್ಲ. ಇದು ಒಂದು ಚಾಲೆಂಜ್ ಮೇಲೆ ಒನಕೆನ ನೆಟ್ಟು ಚಿಗುರಿಸು ಇದರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಚಾಲೆಂಜ್ ಆಗುತ್ತೆ. ಆವಾಗ ಒನಕೆನ ನೆಟ್ಟು ಚಿಗುರಿಸಿರೋವಂಥ ಮರ ಇದು. ಇವತ್ತಿಗೂ ನೋಡಿ, ಅವ್ರು ಅವಾಗ ನೆಟ್ಟಿದ್ದು ಬೆಳೆದಿದ್ದ ಮರ ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅದಾದಮೇಲೆ ಇಲ್ಲಿ ಒಂದು ಅದ್ಭುತವಾದಂಥ ಗೋಶಾಲೆ ಇದೆ. ಆ ಗೋಶಾಲೆಯಿಂದ ಈ ಕಡೆಗೆ ಬಂದರೆ ನೋಡಿ, ಇಲ್ಲಿ ಹುಣಸೆ ಬೀಜದ್ದು ಒಂದು ಕತೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಇದು ಏನಪ್ಪ ಅಂತಂದರೆ, ಮಧ್ವಾಚಾರ್ಯ ಅವ್ರ ತಂದೆ ಒಂದು ಸತಿ ಸಾಲ ಮಾಡಿಬಿಟ್ಟಿರ್ತಾರಂತೆ ಯಾವುದೋ ಒಂದು ವಿಷಯಕ್ಕೆ, ಹಸು ಪರ್ಚೇಸ್ಗೋ ಯಾವುದಕ್ಕೋ. ಅದನ್ನು ಟೈಮಿಗೆ ಸರಿಯಾಗಿ ತೀರ್ಸೋಕ್ಕಾಗಿಲ್ಲ ಅಂತ ಅವ್ನು ಬಂದು ಯಾರೋ ಸಾಲದವನು ಜೋರು ಮಾಡಿದಾಗ, ಇವರು ಅವರ ಒಂದು ಲೀಲೆನ ತೋರ್ಸೋಕ್ಕೆ ಹುಣಸೆ ಬೀಜನ ಅವನಿಗೆ ಕೊಟ್ಟು, ಅವ್ರ ಕೈ ಕೊಟ್ಟಿದ ತಕ್ಷಣ ಅದು ಚಿನ್ನದ ಕಾಯಿನ್ ಆಗಿ ಚೇಂಜ್ ಆಗೋಯ್ತಂತೆ. ಆವಾಗ ಅವನ ಅದನ್ನು ತೀರಿಸಿದ್ರು ಅಂದ್ಬಿಟ್ಟು ಅಂತ. ಸೊ ಹಾಗಾಗಿ ಇಲ್ಲಿ ಬಂದರೆ ಈ ಹುಣಸೆ ಬೀಜನೇ ಪ್ರಸಾದವಾಗಿ ಕೊಡ್ತಾರೆ. ಅಂದರೆ ಇದು ತುಂಬ ಪವಿತ್ರ, ಇದನ್ನ ಇಟ್ಕೊಳ್ಳಿ, ನಿಮ್ಮ ಕಷ್ಟಗಳು ಪರಿಹಾರ ಆಗಿ ನಿಮ್ಮ ಬಾಳು ಬಂಗಾರ ಆಗಲಿ ಅನ್ನೋ ಥರದಲ್ಲಿ ಇದನ್ನು ಕೊಡ್ತಾರೆ. ಅದಾದಮೇಲೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಬಂದರೆ ಈ ಜಾಗ ನಾನು ಇವೆಲ್ಲೇನು ಪ್ರದಕ್ಷಿಣೆ ಹಾಕ್ತಾಯಿನಿ, ಈ ಜಾಗ ಏನಿದೆ ಇದು ಮಣಿವಂತ ಅಂತ ಒಬ್ಬ ಅವನು ರಾಕ್ಷಸ, ಅವನ್ನ ಸಂಹಾರ ಮಾಡಿದಂಥ ಸ್ಥಳ ಇದು. ಮಧ್ವಾಚಾರ್ಯರು ಅವನ್ನ ಸಂಹಾರ ಮಾಡಿದಂಥ ಸ್ಥಳ. ಈಗ ಇಲ್ಲಿಂದ ಒಂಚೂರು ಮುಂದಕ್ಕೆ ಹೋದರೆ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಇದೇ ಕುಂಜಾರಗಿರಿ ಅಂತ. ಈಗ ಬರುತ್ತೆ ನನ್ನ ಸ್ಟೋರಿ, ನನ್ನ ಮಗಳ ಸ್ಟೋರಿ. ಈ ಬೆಟ್ಟಕ್ಕೆ ಆಪೋಸಿಟ್ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಪರಶುರಾಮರ ದೇವಸ್ಥಾನ ಇದೆ. ಪರಶುರಾಮರು ಇಲ್ಲಿ ಕೊಡ್ಲಿನ ಹೊಡೆದು ಇಲ್ಲಿ ನೀರು ತೆಗಿತಾರೆ. ಈ ನೀರನ್ನೇ ಆ ಕುಂಜಾರಗಿರಿಯಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಒಂದು ಅಮ್ಮನವ್ರು ಇದ್ದಾರೆ. ಆ ಅಮ್ಮನವ್ರಿಗೆ ಅಭಿಷೇಕಕ್ಕೆ ನಿತ್ಯ ಇದನ್ನು ತಗೊಂಡು ಹೋಗ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಆ ಅಮ್ಮನವ್ರು ಯಾರು ಅಂತಂದರೆ ಅವರು ದುರ್ಗಾ ಪರಮೇಶ್ವರಿ. ಇದು ವಿಶೇಷವಾದಂಥ ಅವತಾರ. ದುರ್ಗಾ ಪರಮೇಶ್ವರಿ ಯಾವುದಿದು ವಿಶೇಷವಾದ ಅವತಾರ ಅಂತಂದರೆ, ಕೃಷ್ಣ ಪರಮಾತ್ಮ ಹುಟ್ಟಕ್ಕಿಂತ ಮುಂಚೆ 7 ಮಕ್ಕಳನ್ನ ಕಂಸ ಸಾಯಿಸ್ತಾ ಇರ್ತಾನೆ. ಕೊನೆಯದಾಗಿ 8ನೇ ಮಗುವಾಗಿ ಕೃಷ್ಣ ಹುಟ್ಟಿದಾಗ ಈ ಮಗುನು ಸಾಯಿಸಕ್ಕೆ ಬಂದಾಗ ಆ ಮಗುನ ರೀಪ್ಲೇಸ್ ಮಾಡಿ ಅಲ್ಲೊಂದು ಹೆಣ್ಣು ಮಗು ಬಂದ್ಬಿಡುತ್ತೆ, ಅವತಾರ ತಾಳುತ್ತೆ. ಕಂಸ ಬಂದು ನೋಡ್ತಾನೆ, ಇದೇನು ಹೆಣ್ಮಗು ಅಂತ ಅಂದ್ಬಿಟ್ಟು ಯಾವ್ದಾರು ಸರಿ ಇದು ಮಗುನ ಸಾಯಿಸ್ಬಿಡೋಣ ಅಂತ ಸಾಯಿಸಕ್ಕೆ ಹೋದಾಗ ಅದು ದೇವಿಯಾಗಿ ಅವನ ಮುಂದೆ ನಿಂತ್ಕೊಂಡು ಕೇಕೆ ಹಾಕಿ ನಗುತ್ತೆ. ಲೇ ದಡ್ಡ, ನಿನ್ನನ್ನು ಸಂಹಾರ ಮಾಡುವಂಥವನು ಆಲ್ರೆಡಿ ಇಲ್ಲಿಂದ ಹುಟ್ಟಿ ಹೋಗಾಯಿತು, ನಾನು ಅವನ ತಂಗಿ ಅಂದ್ಬಿಟ್ಟು ಅಂತ ಆ ತಾಯಿ ಅಲ್ಲಿ ಇದಾಗ್ತಾಳೆ. ಆ ತಾಯಿ ಇರ್ತಕ್ಕಂಥ ಬೆಟ್ಟ ಈ ಕುಂಜಾರಗಿರಿ. ಈ ಸ್ಟೋರಿ ಅಲ್ಲಿ ಹೇಳಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ ನಾನು. ಆಹಾ, ನಾಳೆ ನಮ್ಮ ಮನುಷ್ಯನ ಥಿಂಕಿಂಗ್ ಯಾವ ಥರ ಅಂದ್ಬಿಟ್ಟು ಅಂತ. ನನ್ನ ಮಗನ ಹೆಸರು ನಾನು ಕೃಷ್ಣ ಅಂತಲೇ ಇಟ್ಟಿರೋದಲ್ವಾ, ಕೃಷ್ಣನಿಗೊಂದು ತಂಗಿ ಬೇಕಿವಾಗ ಅಂತ ನಾನು ಆ ದೇವಿ ದರ್ಶನಕ್ಕೆ ಹೋದಾಗ ಆ ಅಮ್ಮನ ಕೇಳ್ಕೊತೀನಿ ನಾನು, ನಂಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಮಗನ ಹೆಸರು ಕೃಷ್ಣ ಅಂತ ಇಟ್ಟಿದ್ದೀನಿ, ನಾನು ಇಲ್ಲೇ ಉಡುಪಿ ಕೃಷ್ಣ, ನಾನು ನಂಬಿದ್ದೀನಿ ಭಗವಂತ, ನೀನು ಅವಳ ತಂಗಿ, ನೀನು ಇಲ್ಲಿ ಸಿಕ್ಕಿದ್ಯಾ, ಈಗ ನಾನು ಒಂದು ಸೇವೆ ಏನಾದ್ರು ಒಂದು ಮಾಡ್ತೀನಿ ಇಲ್ಲಿ, ನನಗೆ ಹೆಣ್ಣು ಮಗು ಬೇಕೇ ಬೇಕು ನನಗೆ ಅಂದ್ಬಿಟ್ಟು ಅಂತ ನಾನಲ್ಲಿ ಹರಕೆ ಇವತ್ತಿಗೂ ಅದು ಹರಕೆ ಇದೆ, ನಾನು ಇನ್ನೂ ತೀರಿಸಿಲ್ಲ. ಈಗ ಮ್ಯಾಟ್ರ್ ಅದಲ್ಲ, ನಾನು ಇವ್ರಿಗೆಲ್ಲ ಹೇಳ್ತೀನಿ ನನ್ನ ಜೊತೆ ಬಂದವ್ರಿಗೆ, ನೋಡಿ ನನಗೆ ಇವಾಗ ಇಲ್ಲಿ ಬೇಡ್ಕೊಂಡಿದ್ದೀನಿ ಹಿಂಗೆ ಆಗಬೇಕು ಅಂತ. ಇದನ್ನು ನಮ್ಮ ಸ್ನೇಹಿತರೊಬ್ಬರು ನಾರಾಯಣ್ ಸರಳಾಯ್ ಅಂತ, ಇವರು ಉಡುಪಿಗೆ ಹೋದಾಗ ಪಾಪ ನಮಗೆಲ್ಲ ದರ್ಶನ ಎಲ್ಲ ಮಾಡಿಸ್ತಾರೆ. ಅವರು ನನ್ನ ಆಯಿತು ಬನ್ನಿ ನೀವು ಹರಕೆ ಹೊತ್ಕೊಂಡಿದ್ದೀರಾ, ಸರಿ ಆಗಲಿ, ಪೇಜಾವರ ಶ್ರೀಗಳು ಇದ್ದಾರೆ, ಗುರುಗಳಿದ್ದಾರೆ, ನೋಡೋಣ ಅವ್ರ ಹತ್ರನೂ ಒಂದು ಆಶೀರ್ವಾದ ಆಗಲಿ ಬಿಡಿ, ಮಹಾತ್ಮರದು ಇದಿರಲಿ ಅಂತ. ಸರಿ ಅಂದ್ಬಿಟ್ಟು ಅಂತ ಅವತ್ತು ಪೇಜಾವರ ಶ್ರೀಗಳನ್ನ ಭೇಟಿ ಮಾಡ್ತೀನಿ. ಆವಾಗ ಅಲ್ಲೂ ಹೇಳ್ತೀನಿ ನನಗೊಂದು ಹೆಣ್ಮಗು ಆಶೀರ್ವಾದ, ಅವರು ಸಂಸ್ಕೃತದಲ್ಲೇನೋ ಆಶೀರ್ವಾದ ಮಾಡಿದ್ರು. ಈಗ ಅದರ ಮುಂದಿನ ವರ್ಷ ನನ್ನ ಮಗಳು ಹುಟ್ಟಿದ್ಲು. ಸೊ ಈಗ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ
ಇಷ್ಟೊತ್ತು ನಾನು ಏನು ಹೇಳಿದೆ, ಆಸೆಯೇ ನಮ್ಮ ದುಃಖಕ್ಕೆ ಕಾರಣ ಅನ್ನೋ ಥರ ಹೇಳಿದೆ ನಾನು. ಸೊ ಈಗ ವಂಶಿಕ ನನಗೇನು ಬೇಜಾರಾ, ನೋವಾ? ಪ್ರಶ್ನೆ ಅದಲ್ಲ. ಈಗ ಅಟ್ಯಾಚ್ಮೆಂಟ್ ಬೆಳೆದಿದೆಯಲ್ಲ ಸ್ವಾಮಿ, ಇದು ಕೇಳಿ ಕೇಳಿ ನಾನೇ ಬರ್ಸ್ಕೊಂಡಿದ್ದ ಅಟ್ಯಾಚ್ಮೆಂಟ್ ಅಲ್ಲ. ಇದನ್ನು ತಡಿಲಿಲ್ಲ ನೋಡಿ ಕೃಷ್ಣ, ಅವ್ನು ತಡಿಬೋದಾಗಿತ್ತು. ಈಗ ಕೊಡದೆ ಹೋಗಿದ್ರೆ ನಾನು ಮುನ್ಸ್ಕೊತೀನಿ ಅಂದ್ಕೊಂಡು ಕೋಪಿಸ್ಕೊಳ್ಳೋದು, ನನಗೆ ಹೆಣ್ಮಗು ಬೇಕು ನೀನು ಕೊಟ್ಟಿಲ್ಲ, ಹಂಗೆ ಮಾಡಲಿಲ್ಲ ಅವನು. ಭಗವಂತ ಯಾವಾಗಲೂ ಏನು ಮಾಡ್ತಾನೆ ಅಂತಂದರೆ, ನಿಮ್ಮ ರೂಟ್ಗೆ ನಿಮ್ಮನ್ನು ತಂದು ನಿನ್ನ ತಪ್ಪಿನ ಅರಿವನ್ನು ಮಾಡಿಸ್ತಾನೆ. ಈಗ ಇದು ತಪ್ಪ, ಅದು ಬೇರೆ ಪ್ರಶ್ನೆ. ಒಟ್ಟು ಈಗ ನನಗಾಗ್ತಾರ ಪಾಠ ಏನು ಅಂತಂದರೆ, ಅಯ್ಯೋ ಹೆಣ್ಮಗು, ಅಯ್ಯೋ ಇಲ್ಲಿ ಕೂತ್ರ ಯೋಚನೆ, ಅಲ್ಲಿ ನಿಂತರೆ ಯೋಚನೆ, ಎಲ್ಲ ಬಂದ್ಲೇನೆ ಓದ್ಲಾ, ಇವನೆಲ್ಲಿ ಮಗ ಎಲ್ಲಿ ಎಲ್ಲೋದ್ರು. ಸೊ ಒಂದೊಂದ್ಸಲಿ ಕೂತ್ಕೊಂಡು ಸುಮ್ಮನೆ ಇದ್ದಾಗ ಯೋಚನೆ ಮಾಡ್ತಾ ಇರ್ತೀನಿ, ಒಬ್ಬನೇ ಆರಾಮಾಗಿದ್ನಲ್ಲ ಗುರು ನಾನು. ಇವಾಗ ಹೆಂಗೆ ಗುರು ಇವಾಗ ಇವನ್ನೆಲ್ಲ ನೋಡ್ಕೋಬೇಕಾ ನಾನು? ಏನು ಈ ಎಲ್ಲ ಭಯ, ಇನ್ಸೆಕ್ಯೂರಿಟಿ, ಇದೆಲ್ಲ ನಾವು ಕೇಳಿ ಕೇಳಿ ಪಡೆದಿದ್ದಲ್ವಾ ಭಗವಂತನ ಹತ್ರ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಇದು ಒಂದು ಲೂಪ್. ತಿರ್ಗಾ ಆಮೇಲೆ ಈ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಭಗವಂತ ನನಗೆ ಈ ಲೂಪಿಂದ ನನ್ನನ್ನು ದಾಟ್ಸಪ್ಪ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ಳೋದು. ಸೊ ಅದಕ್ಕೆ ಫ್ರೆಂಡ್ಸ್, ನಾನು ಎಲ್ರಿಗೂ ನಿಮಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳೋದೇನು ಅಂತಂದರೆ, ಆಧ್ಯಾತ್ಮ ಅನ್ನೋದು ಅಥವಾ ಸ್ಪಿರಿಚುಯಾಲಿಟಿನ ಇಷ್ಟಪಡೋದು ಅಂತಂದರೆ ಅದೊಂದು ಪ್ಯಾರಡಾಕ್ಸ್. ಪ್ಯಾರಡಾಕ್ಸ್ ಅಂದರೆ ವ್ಯಾಸಗಂಟು ಅಥವಾ ಕನ್ನಡಿ ಒಳಗಿನ ಗಂಟು. ಅಲ್ಲಿದೆ ಅಂತ ಕಾಣುತ್ತೆ, ಇಲ್ಲ ಅಂತ ಅನಿಸುತ್ತೆ, ಹೀಗೆ ಅನಿಸುತ್ತೆ, ಇಲ್ಲ ಅಂತ. ಇಟ್ಸ್ ವೆರಿ ಟ್ರಿಕ್ಕಿ. ಇಲ್ಲಿ ತುಂಬ ಬೇಕಾಗಿರೋದೇನು ಅಂತಂದರೆ ಪೇಷನ್ಸ್, ತಾಳ್ಮೆಯಿಂದ ಬೇಕು. ಎಲ್ಲ ಒಂದೇ ಜನ್ಮದಲ್ಲಿ ಆಗ್ಬಿಟ್ಟು ಇವಾಗಲೇ ಎಲ್ಲವೂ ಆಗಿ ಹೋಗ್ಬಿಡ್ತೀನಿ ಅಂತಲ್ಲ. ಆಮೆ ಮತ್ತು ಮೊಲದ ಕತೆ ಅನ್ನಂಗೆ ನಾವೆಲ್ಲರೂ ಈ ಹಾದಿಯಲ್ಲಿ ಸಾಗಬೇಕು ಅಂತ ಆಸೆ ಇರೋರು ಆಮೆಯ ಗತಿಯಲ್ಲಿ ಮೆತ್ತಗೆ ಸಾಗಿದ್ರೆ ಅಷ್ಟೇ ಏನೋ ಒಂದು ಡೆಸ್ಟಿನೇಷನ್ನ ದಾರಿನಾರು ಹಿಡಿಯೋಕ್ಕಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ನನ್ನೇ ನೋಡಿ, ಈಜು ಗೊತ್ತಿಲ್ಲದೇ ನೀರಿಗಿಳಿದೆ. ಸರಿ, ನೀರಿಗಿಳಿದಿದ್ದಾಯಿತು, ಕೋಚು ಸಿಕ್ಕಿದ್ರು, ಸ್ವಿಮ್ಮಿಂಗು ಹೇಳ್ಕೊಟ್ರು. ಆಮೇಲೆ ಹೇಳ್ತಾ ಇದ್ದಾರೆ, ಕಂದ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಪ್ಪ, ಸಾಗರ. ಎಂಥ ಸಾಗರ? ಸಂಸಾರ ಅನ್ನೋ ಸಾಗರ. ಈ ಸಾಗರದಲ್ಲಿ ಸಂಬಂಧಗಳು ಅನ್ನೋ ಅಲೆ ಸಂಬಂಧನಗಳಾಗಿ ನಮ್ಮ ಹೃದಯಕ್ಕೆ ಬಡಿಯೋ ಆಟ. ಬೇಕೇನ್ರಪ್ಪ ಈ ಆಟ? ಹಾಗಾದರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂತ ಗುರುಗಳನ್ನ ಕೇಳಿದೆ. ಆಗ ಅವ್ರು ಹೇಳಿದ್ದು, ಅವ್ರ ಗುರುಗಳು ಕೊಟ್ಟಂಥ ಒಂದು ಫಾರ್ಮುಲಾ. ಅದೇನೆಂದರೆ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ. ಅದು ಹೇಗೆ ಅಟ್ಯಾಚ್ ಆಗೂ ಇರೋದು, ಅಟ್ ದಿ ಸೇಮ್ ಟೈಮ್ ಡಿಟ್ಯಾಚ್ ಆಗೂ ಇರೋದು ಅಂತ ಕೇಳಿದೆ. ಆಗ ಹೇಳಿದ್ರು, ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಕೇರ್ ಇದೆ, ಕನ್ಸರ್ನ್ ಇದೆ, ದಯೆ ಇದೆ, ಕಾರುಣ್ಯ ಇದೆ. ಇಲ್ಲಿ ಮೋಹ ಇಲ್ಲ, ನಾನು ನನ್ನದು ಅನ್ನೋ ಮಮಕಾರ ಇಲ್ಲ. ಮಮಕಾರ ಮತ್ತು ಅಹಂಕಾರ ಇದೆರಡೇ ಮನುಷ್ಯನ ಏಳಿಗೆಗೆ ದೊಡ್ಡ ಬಂಡೆಗಲ್ಲಪ್ಪ ಅಂತ ಹೇಳಿದ್ರು. ಅಟ್ಯಾಚ್ಮೆಂಟ್ ಇಲ್ಲದೆ ಮಗ ಅಂತ ನೀನು ಕೆಲಸ ಮಾಡು, ಗಂಡ ಅಂತ ನೀನು ಕೆಲಸ ಮಾಡು, ಅಪ್ಪ ಅಂತ ನೀನು ಕೆಲಸ ಮಾಡು, ಅಣ್ಣ ಅಂತ ನೀನು ಕೆಲಸ ಮಾಡು, ಫ್ರೆಂಡ್ ಅಂತ ನೀನು ಕೆಲಸ ಮಾಡು, ಆ್ಯಕ್ಟ್ರ್ ಅಂತ ಕೆಲಸ ಮಾಡು. ಅಷ್ಟೇ ಯಾಕೆ, ಶಿಷ್ಯ ಅಂತಲೂ ಕೆಲಸ ಮಾಡು. ನನ್ನ ಮೇಲೂ ಅಟ್ಯಾಚ್ಮೆಂಟ್ ಇಟ್ಕೋಬೇಡ, ಇದು ಒಂದು ದಿನ ನಿನಗೆ ನೋವು ಕೊಡುತ್ತೆ ಅಂತಂದರು. ಆದರೆ ಗೊತ್ತಿಲ್ಲ, ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಈಗಲೂ ಗೊತ್ತಿಲ್ಲ. ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಕಾಲುದ್ದ ನೀರು ಅನ್ನೋ ಥರ ಒಂದೊಂದ್ಸಲಿ ನನಗೂ ನನ್ನ ಮೇಲೆ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಒಂದೊಂದ್ಸಲಿ ಖುಷಿಯಾಗಿರ್ತೀನಿ, ಇನ್ನೊಂದ್ಸಲಿ ದುಃಖ ಪಡ್ತಿರ್ತೀನಿ, ಒಂದ್ಸಲಿ ಸಖತ್ ಕ್ಲಾರಿಟಿಲಿರ್ತೀನಿ, ಒಂದೊಂದ್ಸಲಿ ವಿಪರೀತ ಕನ್ಫ್ಯೂಷನ್ಲಿರ್ತೀನಿ. ನೋಡಿ, ಸೂರ್ಯ ಇದ್ದಾಗ ಬೇರೆ ಯಾವ ನಕ್ಷತ್ರನೂ ಕಾಣಿಸಲ್ಲ ಅಂತಾರೆ. ಆದರೆ ಸೂರ್ಯನೇ ಒಂದು ನಕ್ಷತ್ರ ಅನ್ನೋದನ್ನ ಮರ್ತಿರ್ತೀವಿ, ಬೇರೆ ನಕ್ಷತ್ರಗಳನ್ನು ಹುಡುಕ್ತಾ ಇರ್ತೀವಿ. ಇನ್ನು ಕೆಲವು ಸಲ ಸೂರ್ಯ ಇದ್ದಾಗ ಚಂದ್ರ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತಾರೆ. ಆದರೆ ಸರಿಯಾಗಿ ಕಣ್ಬಿಟ್ಟು ಹುಡುಕಿದ್ರೆ ಆ ಚಂದ್ರ ನಮ್ಮ ಹಿಂದೆಯೇ ಎಲ್ಲೋ ಇರ್ತಾನೆ. ನಾವು ಸ್ವಲ್ಪ ತಲೆ ಎತ್ತಿ ಆ ಕಡೆ ನೋಡಬೇಕು ಅಷ್ಟೆ. ಸೊ ಇಷ್ಟೆಲ್ಲ ಮಧ್ಯೆ ನನಗೊಂದು ಫಾರ್ಮುಲಾ ಸಿಕ್ತು. ಅದೇನು? ನನಗೆ ಗೊತ್ತಿಲ್ಲ ಅನ್ನೋ ಫಾರ್ಮುಲಾ. ಎಸ್, ಹೌದು, ಇದೊಂದು ಫಾರ್ಮುಲಾ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಸೊ ಎಲ್ಲ ಗೊತ್ತಿರೋ ನೀನೇ ಈ ಗೊತ್ತಿಲ್ಲನ ಸರಿ ಮಾಡು ಅಂತ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಇದು ನಾನು ಕಂಡುಕೊಂಡಂಥ ಒಂದು ಫಾರ್ಮುಲಾ. ನಿಮಗೂ ಇದೇ ವರ್ಕ್ ಆಗಬೇಕು ಅಂತ ಏನೂ ಇಲ್ಲ, ಇದು ನನ್ನ ವಾದನೂ ಅಲ್ಲ. ಆದರೆ ಖಂಡಿತ ಒಂದಂತೂ ನಿಜ ಫ್ರೆಂಡ್ಸ್, ನಮ್ಮ ದಾರಿಗಳು ಬೇರೆ ಬೇರೆ ಇರ್ಬೋದು, ಆದರೆ ಗುರಿ ಮಾತ್ರ ಒಂದೇ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಹೊಸ ವರ್ಷ ಎಲ್ರಿಗೂ ಹೊಸ ಕ್ಲಾರಿಟಿ ಕೊಡಲಿ, ಹೊಸ ಹುಮ್ಮಸ್ಸು ಕೊಡಲಿ,
ಹೊಸ ಹಾದಿ ಕೊಡಲಿ. ಅದರಲ್ಲಿ ಹೂ ಜಾಸ್ತಿ, ಮುಳ್ಳು ಕಮ್ಮಿ ಇರಲಿ. ಮುಳ್ಳಿದ್ರೂ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನೆನಪಿಡಿ, ಅದು ಕಷ್ಟನೇ ಇರಲಿ, ಸುಖನೇ ಇರಲಿ, ಭಗವಂತ ಒಂದು ಮಾತು ಹೇಳಿದ್ದಾನೆ. ಏನು? ಈ ಸಮಯ ಹೀಗೆ ಇರುವುದಿಲ್ಲ ಅಂತ. ಇಷ್ಟು ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ವಾಹಿನಿಯ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಗಳು ನಿಮ್ಮ ಥರನೇ ಇನ್ನೊಬ್ಬರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.